ನನ್ನ ಪ್ರೀತಿಯ ಗೆಳೆಯರೇ, ನರ್ಸಿಂಗ್ ಬಾಂಧವರೇ, ನರ್ಸಿಂಗ್ ವಿದ್ಯಾರ್ಥಿಗಳೇ, ನರ್ಸಿಂಗ್ ಜಾಬ್ ಆಕಾಂಕ್ಷಿಗಳೇ, ನಿಮಗೆಲ್ಲರಿಗೂ ನರ್ಸಿಂಗ್ ವ್ಯೂಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರೇ, ಇವತ್ತಿನ ವಿಚಾರ ಏನು ಅಂತಂದರೆ, ಸುಮಾರು ಜನ ಮೆಸೇಜ್ ಮಾಡ್ತಾಯಿದ್ರು, ಸರ್ ಏನು ಈ ESI ಬಗ್ಗೆ ಸ್ವಲ್ಪ ಇದರ ಬಗ್ಗೆ ಸವಿವರವಾಗಿ ತಿಳಿದು ಹೇಳಿ ಅನ್ನುವಂಥದ್ದನ್ನು ಮೆಸೇಜ್ ಮಾಡ್ತಾಯಿದ್ರು ಸ್ನೇಹಿತರೆ. ಕೆಲವರು ಕಾಲ್ ಕೂಡ ಮಾಡಿದರು. ಆಮೇಲೆ ಏನಿದೆ ಇದರ ಡೀಟೇಲ್ಸ್ ಅಂತ ಹೇಳಿಬಿಟ್ಟು ಕೇಳಿದರು ಸ್ನೇಹಿತರೆ. ಸುಮಾರು ದಿವಸಗಳಿಂದ, ಸುಮಾರು ಐ ಥಿಂಕ್ ಆಲ್ಮೋಸ್ಟ್ 2 ಮಂತ್ಸ್ ಆಗಿದೆ ನಾನು ಯಾವುದೇ ರೀತಿಯ ವಿಡಿಯೋ ಮಾಡಲಿಕ್ಕೆ ಆಗಲಿಲ್ಲ. ಸ್ವಲ್ಪ ಲೈಫಲ್ಲಿ ಬ್ಯುಸಿ ಇದ್ದೆ, ಫ್ಯಾಮಿಲಿ ಲೈಫಲ್ಲಿ. ಸೊ ಅದಕ್ಕೆ ವಿಷಾದ ವ್ಯಕ್ತಪಡಿಸ್ತಾ ಇದ್ದೀನಿ ಸ್ನೇಹಿತರೆ. ಬನ್ನಿ ನೋಡೋಣ ಏನಿದೆ ಇದು ಡೀಟೇಲ್ಸ್ ಅಂತ ಹೇಳಿಬಿಟ್ಟು. ಒಂದು ಒಳ್ಳೆಯ ಸುದ್ದಿ ಇದೆ ಸ್ನೇಹಿತರೆ. ಏನು ಅಂತಂದರೆ, ಸುಮಾರು ದಿವಸಗಳಿಂದ ಎಲ್ಲರೂ ಕೇಳ್ತಾಯಿದ್ರು ಪರ್ಮನೆಂಟ್ ಜಾಬ್ ಯಾವಾಗ ಬರುತ್ತೆ, ಪರ್ಮನೆಂಟ್ ಜಾಬ್ ಯಾವಾಗ ಬರುತ್ತೆ ಅಂತ ಹೇಳಿಬಿಟ್ಟು. ಸೊ ಈ ಒಂದು ಟೈಮ್ ಬಂದಿದೆ ಸ್ನೇಹಿತರೆ. ಯಾರು ಆಕಾಂಕ್ಷಿಗಳಿದ್ದೀರಾ ಅವರಿಗೆಲ್ಲರಿಗೂ. ಬಟ್ ಇಲ್ಲಿ ಕೆಲವೊಂದು ಪ್ರಾಬ್ಲಮ್ಸ್ ಕೂಡ ಇದ್ದಾವೆ ಸ್ನೇಹಿತರೆ. ಏನಿದೆ ಆ ಪ್ರಾಬ್ಲಮ್, ಅದರ ಬಗ್ಗೆ ಕೂಡ ನಾವು ಚರ್ಚೆ ಮಾಡೋಣ ಸ್ನೇಹಿತರೆ. ಸೊ ನೋಟಿಫಿಕೇಷನ್ ಬಂದು 6/8/2026 ಈ ಒಂದು ಅಧಿಸೂಚನೆ ಬಂದಿದೆ. ಕರ್ನಾಟಕ ಸರ್ಕಾರ, ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಅಂದರೆ ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ಬೆಂಗಳೂರು ಇವರಿಂದ ಸಂಖ್ಯೆ ಕೊಟ್ಟಿದ್ದಾರೆ. ED/KEA 34ನೇ ವಿಷಯ 2026 RPC ಅಧಿಸೂಚನೆ. ಕಾರ್ಮಿಕ ರಾಜ್ಯ ವಿಮಾ ಯೋಜನೆ, ವೈದ್ಯಕೀಯ ಸೇವೆಗಳ ಇಲಾಖೆ ಹೂಡಿಕೆ ಮೂಲ ವೃಂದದಲ್ಲಿ ಖಾಲಿ ಇರುವ ಗ್ರೂಪ್ C ವೃಂದದ ಫಾರ್ಮಸಿ ಅಧಿಕಾರಿ, ಫಾರ್ಮಸಿ ಆಫೀಸರ್ ಮತ್ತು ನರ್ಸಿಂಗ್ ಆಫೀಸರ್, ಶುಶ್ರೂಷಾಧಿಕಾರಿ ನೇರ ನೇಮಕಾತಿ ಹುದ್ದೆಗಳನ್ನು ಸ್ಪರ್ಧಾತ್ಮಕ ಪರೀಕ್ಷೆ ಮೂಲಕ ಅರ್ಹ ಅಭ್ಯರ್ಥಿಗಳಿಂದ ಭರ್ತಿ ಮಾಡಲು ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರವು ಆನ್ಲೈನ್ ಮೂಲಕ ಅರ್ಜಿಗಳನ್ನು ಆಹ್ವಾನಿಸಿದೆ. ಅರ್ಹ ಅಭ್ಯರ್ಥಿಗಳು ಸದರಿ ಹುದ್ದೆಗಳ ನೇಮಕಾತಿಗೆ ಅರ್ಹತೆ ಪಡೆಯಲು ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರವು ನಡೆಸುವ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಹಾಜರಾಗಬೇಕು. ಸೊ ಸ್ನೇಹಿತರೆ, ಇದು ಸ್ಟೇಟ್ ESI ಇದೆ ಸ್ನೇಹಿತರೆ. ಸೆಂಟ್ರಲ್ ESI ಕೂಡ ಇರುತ್ತೆ, ನಿಮಗೆಲ್ರಿಗೂ ಗೊತ್ತಿದೆ. ಆಮೇಲೆ ಇದು ಸ್ಟೇಟ್ ESI, ಜಸ್ಟ್ ಲೈಕ್ ನಮ್ಮ ಗುಲ್ಬರ್ಗದಲ್ಲಿರುವಂಥದ್ದು ಸ್ಟೇಟ್ ESI ಯಾವ ರೀತಿ ಇದೆ ಆ ಅದರಲ್ಲಿ ನಾವು ಹೇಳಬಹುದು ಸ್ನೇಹಿತರೆ. ಸೊ ಸ್ಟೇಟ್ ESIಯಿಂದ ಈ ಒಂದು ರಿಕ್ರೂಟ್ಮೆಂಟ್ ಹೇಳಬಹುದು ಸ್ನೇಹಿತರೆ. ಸೊ ಇಲ್ಲಿ ಪರೀಕ್ಷೆ ಕೂಡ ಇದೆ ಸ್ನೇಹಿತರೆ. ಎಷ್ಟು ಜನ ಕೇಳ್ತಾಯಿದ್ರು, ಸರ್ ಪರೀಕ್ಷೆ ಇದ್ದರೆ ಒಳ್ಳೆಯದು, ಕಾಂಪಿಟೇಷನ್ ಇರುತ್ತೆ, ಸೊ ದ್ಯಾಟ್ ಇಂಟ್ರೆಸ್ಟಿಂಗ್ ಆಗಿ ನಾವು ಕೂಡ ಫೈಟ್ ಮಾಡಬಹುದು ಅಂತ ಹೇಳಿಬಿಟ್ಟು. ಇಲ್ಲಿ ಕೆಲವೊಬ್ಬರಿಗೆ ಕನ್ಫ್ಯೂಷನ್ ಇದೆ. 2 ಲಿಂಕನ್ನು ಈ ಒಂದು KEA ವೆಬ್ಸೈಟಲ್ಲಿ ರಿಕ್ರೂಟ್ಮೆಂಟಲ್ಲಿ ನೋಡಿದಾಗ ಅಲ್ಲಿ 2 ಬರ್ತಾವೆ ಸ್ನೇಹಿತರೆ. ಬಟ್ ಯಾವುದನ್ನು ನಾವು ಕ್ಲಿಕ್ ಮಾಡಬೇಕು, ಏನು ಮಾಡಬೇಕು ಅನ್ನುವಂಥದ್ದು ಕೆಲವರಿಗೆ ತುಂಬಾ ಕನ್ಫ್ಯೂಷನ್ ಇದೆ ಸ್ನೇಹಿತರೆ. ಅಂಥವ್ರುಗಳಿಗೆ ನಾನು ಹೇಳಲಿಕ್ಕೆ ಬಯಸ್ತೀನಿ, ಒಂದು ಕಲ್ಯಾಣ ಕರ್ನಾಟಕ ಅಂದರೆ ಹೈದರಾಬಾದ್ ಕರ್ನಾಟಕ ಅಂದರೆ ಲೋಕಲ್ ಕ್ಯಾಂಡಿಡೇಟು, ಅದಲ್ಲದೆ ಉಳಿಕೆ ಮೂಲ ಅಂತಂದರೆ ಸ್ಟೇಟ್ ಲೆವೆಲ್ ಕ್ಯಾಂಡಿಡೇಟ್ಸ್ಗಳಿಗೋಸ್ಕರ 2 ಅಧಿಸೂಚನೆಗಳನ್ನು ಈ ಒಂದು KEA ವೆಬ್ಸೈಟಲ್ಲಿ ಹೊರಡಿಸಿದ್ದಾರೆ ಸ್ನೇಹಿತರೆ. ಬಟ್ ಯಾವಾಗ ಕಲ್ಯಾಣ ಕರ್ನಾಟಕದ ಅಧಿಸೂಚನೆ ನೋಡಲಿಕ್ಕೆ ನಾವು ಇವಾಗ ಪ್ರಯತ್ನ ಮಾಡಿದಾಗ ಅದು ಓಪನ್ ಆಗಲಿಲ್ಲ ಸ್ನೇಹಿತರೆ. ಜಸ್ಟ್ ಇವಾಗ ನೀವು ಸ್ಕ್ರೀನಲ್ಲಿ ನೋಡುವಂಥ ಇರುವುದು ಇದು ಮಾತ್ರ ಓಪನ್ ಆಗಿದೆ ಸ್ನೇಹಿತರೆ. ಸೊ ಹೂಡಿಕೆ ಮೂಲ ವೃಂದದಲ್ಲಿ ಖಾಲಿ ಇರುವ ಹುದ್ದೆಗಳ ವಿವರವನ್ನು ಕೊಟ್ಟಿದ್ದಾರೆ ಸ್ನೇಹಿತರೆ. ಏನೇನಿದೆ, ಕ್ರಮ ಸಂಖ್ಯೆ 1 ಹುದ್ದೆ ವಿವರ: ಫಾರ್ಮಸಿ ಅಧಿಕಾರಿ, ಫಾರ್ಮಸಿಸ್ಟ್, ವೇತನ ಶ್ರೇಣಿ ರೂಪಾಯಿಗಳಲ್ಲಿ 44,425-83,700 ರೂಪಾಯಿ. ಹುದ್ದೆಗಳ ಸಂಖ್ಯೆ 92+5 +1 ಹಿಂದುಳಿದ. ಆಮೇಲೆ ಇದು ಟೋಟಲ್ 98 ಪೋಸ್ಟ್ಗಳು. ಅದಲ್ಲದೆ ಸ್ನೇಹಿತರೆ, ಕೆಳಗೆ ನೋಡಿದಾಗ ನರ್ಸಿಂಗ್ ಆಫೀಸರ್ ಅಂದರೆ ಶುಶ್ರೂಷಾಧಿಕಾರಿಗಳ ಪೋಸ್ಟು, ಅದರಲ್ಲಿ ವೇತನ ಶ್ರೇಣಿ 54,175 99,400 ರೂಪಾಯಿ. 72+11 +7 ಟೋಟಲ್ 90 ಪೋಸ್ಟ್. ಅಂತಂದರೆ ಫಾರ್ಮಸಿ ಅಧಿಕಾರಿಗಳ ಪೋಸ್ಟು 98 ಇದ್ದಾವೆ, ಆಮೇಲೆ ನರ್ಸಿಂಗ್ ಅಧಿಕಾರಿಗಳ ಪೋಸ್ಟು 90 ಇದ್ದಾವೆ ಸ್ನೇಹಿತರೆ. ಒಟ್ಟು ಹುದ್ದೆಗಳ ಸಂಖ್ಯೆ 188 ಇದೆ ಸ್ನೇಹಿತರೆ. ಕೈ ಅಂದರೆ ಭಾರತೀಯ ಸಂವಿಧಾನ 371J ಆರ್ಟಿಕಲ್ 371J ಅನುಷ್ಠಾನ ಸಂಬಂಧ ಕೈತಪ್ಪಿದ ರೋಸ್ಟರ್ ಬಿಂದುಗಳನ್ನು ಸರಿದೂಗಿಸಲು ಭರ್ತಿ ಮಾಡಬೇಕಿರುವ ಹುದ್ದೆಗಳು. ಅಂತಂದರೆ ಯಾರು ಹಿಂದುಳಿದ ಇದ್ದಾರೆ, ಆ ಒಂದು ಕೈ ತಪ್ಪಿ ಹೋಗಿದ್ದಾರೆ, ಅಂಥವುಗಳ ಒಂದು ರಿಕ್ರೂಟ್ಮೆಂಟ್ ಬಗ್ಗೆ ಹೇಳ್ತಾ ಇದ್ದಾರೆ. ಹಿಂದಿನ ನೇಮಕಾತಿಯಲ್ಲಿ ಭರ್ತಿಯಾಗದೆ ಉಳಿದಿರುವ ಹಿಂಬಾಕಿ ಹುದ್ದೆಗಳು ಅಂದರೆ ಅಂತಂದರೆ ಹಿಂದಿನ ನೇಮಕಾತಿಯಲ್ಲಿ ಯಾವುವು ಉಳಿದಿದ್ದವೆ
ಆ ಒಂದು ಹುದ್ದೆಗಳ ಬಗ್ಗೆ ಹೇಳ್ತಾ ಇದ್ದಾರೆ. ಗಮನಿಸಿ, ಹುದ್ದೆವಾರು ಮತ್ತು ಪ್ರವರ್ಗವಾರು ವಿವರಗಳನ್ನು ಕಾರ್ಮಿಕ ರಾಜ್ಯ ವಿಮಾ ಯೋಜನೆ ವೈದ್ಯಕೀಯ ಸೇವೆಗಳ ಇಲಾಖೆ ನೀಡಿದಂತೆ ಪ್ರತ್ಯೇಕವಾಗಿ ಪ್ರಕಟಿಸಲಾಗಿದೆ. ಮುಂದುವರೆದು ಕಾಲಕಾಲಕ್ಕೆ ಸರ್ಕಾರ ಹೊರಡಿಸುವ ಆದೇಶಗಳಂತೆ ಸಂಬಂಧಪಟ್ಟ ಸಂಸ್ಥೆಗಳು ಹುದ್ದೆವಾರು ಮತ್ತು ಪ್ರವರ್ಗವಾರು ವಿವರಗಳು ಪರಿಷ್ಕರಿಸಿ ಸಲ್ಲಿಸಿದ್ದಲ್ಲಿ ಹುದ್ದೆವಾರು ಮತ್ತು ಪ್ರವರ್ಗವಾರು ವಿವರಗಳನ್ನು ಪರಿಷ್ಕರಣೆಗೆ ಒಳಪಟ್ಟಿರುತ್ತದೆ. ಶೈಕ್ಷಣಿಕ ವಿದ್ಯಾರ್ಥಿಯಲ್ಲಿ ಫಾರ್ಮಸಿ ಅಧಿಕಾರಿಗಳಿಗೆ ಮಸ್ಟ್ ಪಾಸ್ ಡಿಪ್ಲೊಮಾ ಇನ್ ಫಾರ್ಮಸಿ ಫ್ರಮ್ ಎನ್ ಇನ್ಸ್ಟಿಟ್ಯೂಟ್ ರೆಕಗ್ನೈಸ್ಡ್ ಬೈ ಗವರ್ಮೆಂಟ್ ಆಫ್ ಕರ್ನಾಟಕ, ಮಸ್ಟ್ ಹ್ಯಾವ್ ರಿಜಿಸ್ಟರ್ಡ್ ವಿತ್ ಕರ್ನಾಟಕ ಫಾರ್ಮಸಿ ಕೌನ್ಸಿಲ್. ಯಾರು ಫಾರ್ಮಸಿ ಡಿಪ್ಲೊಮಾ ಮಾಡಿರಬೇಕು ಮತ್ತು ಫಾರ್ಮಸಿ ಕೌನ್ಸಿಲ್ ಆಫ್ ಕರ್ನಾಟಕ ಫಾರ್ಮಸಿ ಕೌನ್ಸಿಲಿಂದ ರಿಜಿಸ್ಟ್ರೇಷನ್ ಕೂಡ ಹೊಂದಿರಬೇಕು ಯಾರು ಫಾರ್ಮಸಿ ಅಧಿಕಾರಿಗಳು. ಆಮೇಲೆ ಎರಡನೇ ಹುದ್ದೆ ಬಂದು ನರ್ಸಿಂಗ್ ಆಫೀಸರ್ ಅಂತಂದರೆ ಶುಶ್ರೂಷಾಧಿಕಾರಿಗಳ ಹುದ್ದೆಗೆ ಮಸ್ಟ್ ಪಾಸ್ ಎ ಡಿಪ್ಲೊಮಾ ಇನ್ ಜನರಲ್ ನರ್ಸಿಂಗ್ ಆ್ಯಂಡ್ ಮಿಡ್ವೈಫ್ರಿ ಇಶ್ಯೂಡ್ ಬೈ ಎನ್ ಅಥಾರಿಟಿ ಅಥರೈಸ್ಡ್ ಬೈ ದಿ ಗೌರ್ಮೆಂಟ್ ಆಫ್ ಕರ್ನಾಟಕ. ಅಂತಂದರೆ ಯಾರು GNM ಮಾಡಿರ್ತಾರೆ 3 ವರ್ಷ ಅಥವಾ 3.5 ವರ್ಷ ಯಾರು GNM ಮಾಡಿರ್ತಾರೆ ಅದರ ಬಗ್ಗೆ ವಿವರವನ್ನು ಕೇಳ್ತಾ ಇದ್ದಾರೆ. ಅದಲ್ಲದೆ ಮಸ್ಟ್ ಹ್ಯಾವ್ ರಿಜಿಸ್ಟರ್ಡ್ ಇನ್ ಕರ್ನಾಟಕ ನರ್ಸಿಂಗ್ ಕೌನ್ಸಿಲ್ ಅಂತಂದರೆ ಇವರು ರಿಜಿಸ್ಟ್ರೇಷನ್ KNCಯಲ್ಲಿ ಮಾಡಿರಬೇಕು ಎನ್ನುವಂಥದ್ದು. ಇಲ್ಲಿ ತುಂಬಾ ಗೊಂದಲವಿದೆ ಸ್ನೇಹಿತರೆ. ಏನು ಅಂತಂದರೆ ಇಲ್ಲಿ ಡಿಪ್ಲೊಮಾ ನರ್ಸಿಂಗ್ ಅವರಿಗೆ ಮಾತ್ರ ಅಂತ ಹೇಳಿಬಿಟ್ಟು ಕೊಟ್ಟಿದ್ದಾರೆ. ಆಮೇಲೆ ಫಾರ್ಮಸಿ ಅಧಿಕಾರಿ ಕೂಡ ಡಿಪ್ಲೊಮಾದವರಿಗೆ ಕೂಡ ಇದು ಕೊಟ್ಟಿದ್ದಾರೆ. ಹಾಗಾದರೆ ಬಿ ಫಾರ್ಮಸಿ ಫಾರ್ಮಸಿ ಇರುವರು ಏನು ಅಂತ ಒಂದು ಕ್ವಶನ್ ಮಾರ್ಕ್ ಇದೆ ಸ್ನೇಹಿತರೆ. ಎಷ್ಟೋ ಜನರು ಏನಾಗಬೇಕು ನೆಕ್ಸ್ಟ್, ನಾವು ಡೈರೆಕ್ಟ್ BSc ನರ್ಸಿಂಗ್ ಮಾಡ್ಕೊಂಡಿದ್ದೀವಿ ಅಥವಾ ಬ್ಯಾಚುಲರ್ ಇನ್ ಫಾರ್ಮಸಿ ಮಾಡ್ಕೊಂಡಿದ್ವಿ, ಅಂಥವರುಗಳು ಡಿಪ್ಲೊಮಾ ಇಲ್ಲದ ಕಾರಣ ನಮಗೆ ಹಾಕಲಿಕ್ಕೆ ಆಗುತ್ತಾ ಇಲ್ಲ ಎನ್ನುವಂಥ ತುಂಬಾ ಗೊಂದಲದಲ್ಲಿದ್ದಾರೆ ಸ್ನೇಹಿತರೆ. ಕೆಲವೊಬ್ಬರು ಹೇಳ್ತಾ ಇದ್ರು ಏನಂತಂದರೆ ನಾವು ಕೋರ್ಟಿಗೆ ಕೂಡ ಹೋಗ್ತೀವಿ ಅನ್ನುವಂಥದ್ದನ್ನು ಕೆಲವು ವಾಟ್ಸಪ್ ಗ್ರೂಪ್ಗಳಲ್ಲಿ ನಾನು ನೋಡಿದ್ದೀನಿ ಸ್ನೇಹಿತರೆ. ಸೊ ನೆಕ್ಸ್ಟ್ ನೋಡೋಣ ಬನ್ನಿ. ಸೂಚನೆ ಮೇಲೆ ನಮೂದಿಸಿದಂತೆ ವಿದ್ಯಾರ್ಥಿಯನ್ನು ಹೊಂದದೇ ಇರುವ ಅಭ್ಯರ್ಥಿಗಳು ನೇಮಕಾತಿ ಪ್ರಕ್ರಿಯೆಯಲ್ಲಿ ಭಾಗವಹಿಸಿದ್ದರೆ ನಂತರ ಪ್ರಾಧಿಕಾರಕ್ಕೆ ಅಥವಾ ನೇಮಕಾತಿ ಸಮಿತಿಗೆ ವಿದ್ಯಾರ್ಥಿ ಹೊಂದಿರುವುದಿಲ್ಲವೆಂದು ಪತ್ತೆಯಾದಲ್ಲಿ ಅಂತಹ ಅಭ್ಯರ್ಥಿಗಳ ಅಭ್ಯರ್ಥಿತ್ವವನ್ನು ಯಾವುದೇ ಹಂತದಲ್ಲಾದರೂ ಹಾಗೂ ಯಾವುದೇ ಮುನ್ಸೂಚನೆ ನೀಡದೆ ರದ್ದುಪಡಿಸಲಾಗುವುದು. ಅಂತಂದರೆ ಸಪೋಸ್ ಏನಾದರೂ ಮಿಸ್ಇನ್ಫಾರ್ಮೇಷನ್ ಕೊಟ್ಟು ಫಾರ್ಮ್ ಫಿಲಪ್ ಮಾಡಿದರೆ ಅಂಥವ್ರುಗಳನ್ನು ಈ ಒಂದು ಪ್ರಕ್ರಿಯೆಯಿಂದ ತೆಗೆದುಹಾಕಲಾಗುವುದು ಎನ್ನುವಂಥದ್ದನ್ನು ಹೇಳ್ತಾ ಇದ್ದಾರೆ ಸ್ನೇಹಿತರೆ. ಅರ್ಜಿ ಸಲ್ಲಿಸಲು ನಿಗದಿಪಡಿಸಿದ ಕೊನೆಯ ದಿನಾಂಕದಂದು ನಿಗದಿತ ವಿದ್ಯಾರ್ಹತೆ ಪಡೆಯಲು ಪರೀಕ್ಷೆ ಬರೆಯಲು ಫಲಿತಾಂಶಕ್ಕಾಗಿ ಕಾಯುತ್ತಿರುವ ಅಭ್ಯರ್ಥಿಗಳು ಅರ್ಜಿ ಸಲ್ಲಿಸಲು ಅರ್ಹರಾಗಿರುವುದಿಲ್ಲ. ಅಂತಂದರೆ ಅರ್ಜಿ ಸಲ್ಲಿಸಲು ಯಾರು ಮುಂದಾಗಿದ್ದಾರೆ ನಿಗದಿಪಡಿಸಿದ ಕೊನೆಯ ದಿನಾಂಕ ಲಾಸ್ಟ್ ಡೇಟ್ ಒಳಗೆ ನಿಗದಿತ ವಿದ್ಯಾರ್ಹತೆ ಪಡೆಯಲು ಪರೀಕ್ಷೆ ಬರೆದು ಫಲಿತಾಂಶಕ್ಕಾಗಿ ಕಾಯುತ್ತಿರುವ ಅಭ್ಯರ್ಥಿಗಳು ಅರ್ಜಿ ಸಲ್ಲಿಸಲು ಅರ್ಹರಾಗಿರುವುದಿಲ್ಲ. ಅಂತಂದರೆ ಯಾರು ವೇಟಿಂಗಲ್ಲಿದ್ದಾರೆ ರಿಸಲ್ಟ್ಸ್ಗೋಸ್ಕರ ಆ ಪಾಯಿಂಟ್ ಆಫ್ ಟೈಮಲ್ಲಿ ನಾನು ಇದನ್ನು ಅಪ್ಲೈ ಮಾಡ್ತೀನಿ ಅಂತಂದರೆ ಆಗಂಗಿಲ್ಲ ಅನ್ನುವಂಥದ್ದನ್ನು ಹೇಳ್ತಾ ಇದ್ದಾರೆ. ಮೇಲಿನ ವಿದ್ಯಾರ್ಥಿಯನ್ನು ಹೊರತುಪಡಿಸಿ ಬೇರೆ ಯಾವ ವಿದ್ಯಾರ್ಥಿಯನ್ನು ಪರಿಗಣಿಸಲಾಗುವುದಿಲ್ಲ. ಅಂತಂದರೆ ಈ ಒಂದು ಮೇಲೆ ಡಿಪ್ಲೊಮಾ ಕೊಟ್ಟಿದ್ದಾರೆ, ಡಿಪ್ಲೊಮಾ ಇನ್ ಫಾರ್ಮಸಿ, ಡಿಪ್ಲೊಮಾ ಇನ್ ನರ್ಸಿಂಗ್ ಅನ್ನು ಕೊಟ್ಟಿದ್ದಾರೆ. ಅದಲ್ಲದೆ ಬಿ ಫಾರ್ಮಸಿ ಆಗಲಿ ಅಥವಾ BSc ನರ್ಸಿಂಗ್ ಆಗಲಿ ಅಂಥವ್ರುಗಳಿಗೆ ಯಾವುದೇ ಕಾರಣಕ್ಕೂ ಎಲಿಜಿಬಲ್ ಆಗುವುದಿಲ್ಲ ಅನ್ನುವಂಥದ್ದನ್ನು ಹೇಳ್ತಾ ಇದ್ದಾರೆ ಸ್ನೇಹಿತರೆ. ಆಮೇಲೆ ಕೊನೆಯ ದಿನಾಂಕದೊಳಗೆ ಎಲ್ಲ ಅಭ್ಯರ್ಥಿಗಳು ಪರೀಕ್ಷೆ ಅಂಕಪಟ್ಟಿ ಪ್ರಮಾಣ ಪತ್ರ ಹೊಂದಿರಬೇಕು. ಅಂತಂದರೆ ಯಾರು ಪಾಸ್ ಆಗಿರಬೇಕು ಸ್ನೇಹಿತರೆ, GNM ಕಂಪ್ಲೀಟ್ ಆಗಿರಬೇಕು ಅಂಥವ್ರುಗಳು. ವಿದ್ಯಾರ್ಥಿಗೆ ಸಂಬಂಧಿಸಿದ ಅಂಕಪಟ್ಟಿ ಅಥವಾ ಪ್ರಮಾಣ ಪತ್ರಗಳ ಮೂಲ ದಾಖಲೆಗಳನ್ನು ಕಡ್ಡಾಯವಾಗಿ ಮೂಲ ದಾಖಲೆಗಳ ಪರಿಶೀಲನೆಯ ಸಮಯದಲ್ಲಿ ಹಾಜರುಪಡಿಸಬೇಕು. ಒಂದು ವೇಳೆ ಹಾಜರುಪಡಿಸದಿದ್ದಲ್ಲಿ ಅಂತಹ ಅಭ್ಯರ್ಥಿಗಳ ಅಭ್ಯರ್ಥಿತ್ವವನ್ನು ರದ್ದುಪಡಿಸಲಾಗುವುದು. ಅಂದರೆ ಕಂಪ್ಲೀಟಾಗಿ ಪಾಸ್ ಆದವರಿಗೆ ಮಾತ್ರ ಈ ಒಂದು ಅಪಾರ್ಚುನಿಟಿ ಇದೆ ಅನ್ನುವಂಥದ್ದನ್ನು ಹೇಳ್ತಾ ಇದ್ದಾರೆ ಸ್ನೇಹಿತರೆ. ಸೂಚನೆ ಮೇಲ್ಕಂಡ ಹುದ್ದೆಗೆ ನಿಗದಿಪಡಿಸಿರುವ ವಿದ್ಯಾರ್ಥಿ ಹೊರತುಪಡಿಸಿ ಇತರೆ ವಿದ್ಯಾರ್ಥಿತೆ ಅರ್ಜಿ ಸಲ್ಲಿಸಿ ಮುಂದಿನ ಪ್ರಕ್ರಿಯೆಯಲ್ಲಿ ಅನರ್ಹಗೊಂಡಲ್ಲಿ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರವು ಜವಾಬ್ದಾರಿಯಾಗಿರುವುದಿಲ್ಲ. ಯಾರು ಅನರ್ಹರಾಗ್ತಾರೆ ಅಂಥವ್ರುಗಳನ್ನು ಜವಾಬ್ದಾರಿ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರವನ್ನು ತೆಗೆದುಕೊಳ್ಳುವುದಿಲ್ಲ ಎನ್ನುವಂಥದ್ದನ್ನು ಹೇಳ್ತಾ ಇದ್ದಾರೆ. ಸೊ ವಯೋಮಿತಿ ಬಂದು ಕರ್ನಾಟಕ ನಾಗರಿಕ ಸೇವೆಗಳು KCSR ಸಾಮಾನ್ಯ ನೇಮಕಾತಿ ನಿಯಮಗಳು 1972ರಲ್ಲಿ ನಿರ್ದಿಷ್ಟಪಡಿಸಿರುವಂತೆ ಅರ್ಜಿಗಳನ್ನು ಸಲ್ಲಿಸಲು ನಿಗದಿಪಡಿಸಿದ ಕೊನೆಯ ದಿನಾಂಕದಂದು ಕನಿಷ್ಠ 18 ವರ್ಷಗಳು ತುಂಬಿರತಕ್ಕದ್ದು ಹಾಗೂ ಸರ್ಕಾರದ ಆದೇಶ ಸಂಖ್ಯೆ CSUE 262
ಸೇನೇನಿ 2025 ದಿನಾಂಕ 29/1/2026ರಲ್ಲಿ ಆದೇಶಿಸಿರುವಂತೆ ಒಂದು ಬಾರಿಗೆ ಅನ್ವಯವಾಗುವಂತೆ ಗರಿಷ್ಠ ವಯೋಮಿತಿ 5 ವರ್ಷಗಳ ಸಡಿಲಿಕೆಯನ್ನು ನೀಡಿದ್ದು, ಈ ಹಿನ್ನೆಲೆಯಲ್ಲಿ ಅದನ್ನು ಅಳವಡಿಸಿಕೊಂಡು ನಂತರ ಅಭ್ಯರ್ಥಿಗಳು ಈ ಕೆಳಕಂಡ ಗರಿಷ್ಠ ವಯೋಮಿತಿಯನ್ನು ಮೀರಿರಬಾರದು. ಅಂತಂದರೆ ಒಂದು 5 ವರ್ಷ ಸಡಿಲಿಕೆ ಕೊಟ್ಟಿದೆ ಸ್ನೇಹಿತರೆ. ಕಾರಣ ಕೋವಿಡ್ ಬಂದು ಹೋದಾಗಿನಿಂದ ಕೆಲವೊಬ್ಬರಿಗೆ ಅಪ್ಲೈ ಮಾಡಲಿಕ್ಕೆ ಆಗಲಿಲ್ಲ ಎನ್ನುವಂಥ ಒಂದು ಕಾರಣದಿಂದ ಅವರುಗಳಿಗೆ ಈ ಒಂದು 5 ವರ್ಷದ ಸಡಿಲಿಕೆಯನ್ನು ಕೊಡಲಾಗಿದೆ. ನೇರ ನೇಮಕಾತಿ ಅಭ್ಯರ್ಥಿಗಳಿಗೆ ಗರಿಷ್ಠ ವಯೋಮಿತಿ ಅಂತಂದರೆ ಸಾಮಾನ್ಯ ಅರ್ಹತೆ ಅಭ್ಯರ್ಥಿಗಳು ಯಾರು ಸಾಮಾನ್ಯರಾಗಿರ್ತಾರೆ ಅಂಥವ್ರುಗಳನ್ನು 40 ವರ್ಷಗಳ ಕಾಲ ಅಂತಂದರೆ 40 ಇಯರ್ಸನ್ನು ಕೊಟ್ಟಿದ್ದಾರೆ ಸ್ನೇಹಿತರೆ. ತದನಂತರ ಈ ಒಂದು ಪ್ರವರ್ಗ 2A 2B 3A ಮತ್ತು 3B ಅಭ್ಯರ್ಥಿಗಳಿಗೆ 2A 2B 3A 3B ಅಭ್ಯರ್ಥಿಗಳಿಗೆ 43 ವರ್ಷಗಳ ಕಾಲ ಅವರು ಈ ಒಂದು ಜಾಬ್ಗೋಸ್ಕರ ಅಪ್ಲೈ ಮಾಡಬಹುದು. ಅದಲ್ಲದೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಪ್ರವರ್ಗ 1 ಅಭ್ಯರ್ಥಿಗಳಿಗೆ 45 ವರ್ಷಗಳು ಈ ಒಂದು 5 ವರ್ಷದ ಸಡಿಲಿಕೆಯನ್ನು ಕೊಟ್ಟಿದ್ದಾರೆ ಸ್ನೇಹಿತರೆ. ಮುಂದುವರೆದು ಕರ್ನಾಟಕ ನಾಗರಿಕ ಸೇವೆಗಳು ಸಾಮಾನ್ಯ ನೇಮಕಾತಿ ನಿಯಮಗಳು 1977ರಲ್ಲಿ ಪಡಿಸಿರುವಂತೆ ಈ ಕೆಳಗಿನ ಸಂದರ್ಭದಲ್ಲಿ ಸದರಿ ನಿಯಮಗಳಲ್ಲಿ ನಿಗದಿಪಡಿಸಿರುವ ಗರಿಷ್ಠ ವಯೋಮಿತಿಯನ್ನು ಕೆಳಗೆ ತಿಳಿಸಿರುವಷ್ಟರ ಮಟ್ಟಿಗೆ ಹೆಚ್ಚಿಸಲಾಗಿದೆ. ಅಂದರೆ ಕರ್ನಾಟಕ ರಾಜ್ಯ ಸರ್ಕಾರದಲ್ಲಿ ಅಥವಾ ಸ್ಥಳೀಯ ಪ್ರಾಧಿಕಾರದಲ್ಲಿ ಅಥವಾ ರಾಜ್ಯ ಅಧಿನಿಯಮ ಅಥವಾ ಕೇಂದ್ರ ಅಧಿನಿಯಮದ ಮೂಲಕ ಸ್ಥಾಪನೆಯಾದ ಮತ್ತು ಕರ್ನಾಟಕ ರಾಜ್ಯ ಸರ್ಕಾರದ ಸ್ವಾಮ್ಯ ಅಥವಾ ನಿಯಂತ್ರಣದಲ್ಲಿರುವ ನಿಗಮದಲ್ಲಿ ಹುದ್ದೆ ಹೊಂದಿರುವ ಅಥವಾ ಹಿಂದೆ ಹೊಂದಿದ ಅಭ್ಯರ್ಥಿಗಳಿಗೆ ಸೇವೆ ಸಲ್ಲಿಸಿರುವಷ್ಟು ವರ್ಷಗಳು ಅಥವಾ 10 ವರ್ಷಗಳ ಅವಧಿ ಅದರಲ್ಲಿ ಯಾವುದು ಕಡಿಮೆಯೂ ಅಷ್ಟು ವರ್ಷಗಳು. ಅಂತಂದರೆ ಅವರಿಗೆ ಈ ಒಂದು ಏಜ್ ರಿಲ್ಯಾಕ್ಸೇಷನ್ ಎನ್ನುವಂಥ ಮಾತನ್ನು ಹೇಳ್ತಾ ಇದ್ದಾರೆ. ದೋಸ್ ಹೂ ಆರ್ ಆಲ್ರೆಡಿ ಇನ್ ಅ ಗೌರ್ಮೆಂಟ್ ಸೆಕ್ಟರ್. ಅದಲ್ಲದೆ ಮಾಜಿ ಸೈನಿಕರಾಗಿದ್ದಲ್ಲಿ ಅಂತಂದರೆ ಯಾರಾದರೂ ಮಾಜಿ ಸೈನಿಕರು ಅಪ್ಲೈ ಮಾಡ್ತಾ ಇದ್ದಾರೆ, ಬಿ ಫಾರ್ಮಸಿ ಆಗಲಿ, ಇದು ಡಿಪ್ಲೊಮಾ ಫಾರ್ಮಸಿ ಆಗಲಿ ಅಥವಾ ಡಿಪ್ಲೊಮಾ ಇನ್ ನರ್ಸಿಂಗ್ ಆಗಲಿ, ಅಂಥವ್ರುಗಳಿಗೆ ಮಾಜಿ ಸೈನಿಕ ಅಭ್ಯರ್ಥಿಯು ಸೈನ್ಯ ಯೋಜನೆ ಸೇವೆಯಿಂದ ತೆಗೆದು ಹಾಕಿದ ಹಾಗೂ ಸೇವಾನಿವೃತ್ತಿ ಹೊಂದಿದ ಕಾರಣದಿಂದ ಬಿಡುಗಡೆಯಾದ ಮಾಜಿ ಯೋಧರಾಗಿದ್ದಲ್ಲಿ ಅವರು ಸೇವೆ ಸಲ್ಲಿಸಿದ ಅವಧಿ ಜೊತೆಗೆ ಹೆಚ್ಚುವರಿ 3 ವರ್ಷಗಳ ರಿಯಾಯಿತಿಯನ್ನು ನೀಡಲಾಗುವುದು. ಮಾಜಿ ಯೋಧ ಎಂಬ ಶಬ್ದವು ಚಾಲ್ತಿಯಲ್ಲಿರುವ ಸಂಬಂಧಿಸಿದ ನಿಯಮಾವಳಿಗಳಲ್ಲಿನ ಪರಿಭಾಷೆ ಅರ್ಥ ಹೊಂದಿರುತ್ತದೆ. ಅಂತಂದರೆ ಯಾರು ಎಕ್ಸ್ ಸರ್ವಿಸ್ ಮ್ಯಾನ್ ಇದ್ದಾರೆ ಅಥವಾ ಮಾಜಿ ಸೈನಿಕರಿದ್ದಾರೆ ಅವರುಗಳಿಗೆ 3 ವರ್ಷಗಳ ಕಾಲ ಈ ಒಂದು ಏಜ್ ರಿಲ್ಯಾಕ್ಸೇಷನನ್ನು ಕೊಟ್ಟಿದ್ದಾರೆ. ಎನ್ ಸಿ ಸಿ ಅಂತಂದರೆ ನ್ಯಾಷನಲ್ ಕ್ಯಾಡೆಟ್ ಕಾರ್ಪ್ಸ್ನಲ್ಲಿ ಪೂರ್ಣಕಾಲಿಕ ಪರಿವೀಕ್ಷಕರಾಗಿ ಸೇವೆ ಸಲ್ಲಿಸಿ ಬಿಡುಗಡೆಯಾಗಿರುವ ವ್ಯಕ್ತಿಗಳಿಗೆ ಕ್ಯಾಡೆಟ್ ಪರಿವೀಕ್ಷಕರಾಗಿ ಸೇವೆ ಸಲ್ಲಿಸಿದಷ್ಟು ವರ್ಷಗಳನ್ನು ಸಡಿಲಿಕೆ ಎಂಬುದನ್ನು ಹೇಳ್ತಾ ಇದ್ದಾರೆ ಸ್ನೇಹಿತರೆ. ಅದಲ್ಲದೆ ರಾಜ್ಯ ಸರ್ಕಾರದಿಂದ ಪುರಸ್ಕೃತರಾದ ಗ್ರಾಮೀಣ ಔದ್ಯಮೀಕರಣ ಯೋಜನೆ ಮೇರೆಗೆ ನೇಮಕಗೊಂಡ ಗ್ರಾಮ ಸಮೂಹ ಪರಿಶೀಲಕರಾಗಿ ಈಗ ಕೆಲಸ ಮಾಡುತ್ತಿದ್ದರೆ ಅಥವಾ ಹಿಂದೆ ಇದ್ದ ಅಭ್ಯರ್ಥಿಗಳಿಗೆ ಗ್ರಾಮ ಸಮೂಹ ಪರಿಶೀಲಕರಾಗಿ ಸೇವೆ ಸಲ್ಲಿಸಿದಷ್ಟು ವರ್ಷಗಳು ಸಡಿಲಿಕೆ. ವಿಶೇಷಚೇತನ PH ಅಭ್ಯರ್ಥಿಗಳಿಗೆ 10 ವರ್ಷಗಳ ಈ ಒಂದು ಸಡಿಲಿಕೆ. ಕರ್ನಾಟಕ ರಾಜ್ಯದಲ್ಲಿರುವ ಭಾರತ ಸರ್ಕಾರದ ಜನಗಣತಿ ಸಂಸ್ಥೆಯಲ್ಲಿ ಈಗ ಹುದ್ದೆಯನ್ನು ಹೊಂದಿದ್ದರೆ ಅಥವಾ ಹಿಂದೆ ಹೊಂದಿದ್ದ ಅಭ್ಯರ್ಥಿಗಳಿಗೆ ಸೇವೆ ಸಲ್ಲಿಸಿರುವ ವರ್ಷಗಳು ಅಥವಾ 5 ವರ್ಷಗಳ ಅವಧಿ ಅದರಲ್ಲಿ ಯಾವುದು ಕಡಿಮೆಯೋ ಅಷ್ಟು ವರ್ಷಗಳು. ವಿಧವೆಯಾಗಿದ್ದಲ್ಲಿ ಅವರುಗಳಿಗೆ 10 ವರ್ಷಗಳು. ಆಮೇಲೆ ಜೀತ ಕಾರ್ಮಿಕರಾಗಿದ್ದ ಪಕ್ಷದಲ್ಲಿ 10 ವರ್ಷಗಳು. ಅರ್ಜಿ ಸಲ್ಲಿಸುವ ವಿಧಾನ, ಯಾವ ರೀತಿ ನಾವು ಅರ್ಜಿ ಸಲ್ಲಿಸಬೇಕು ಅಂತಂದರೆ ನಿಮಗೆಲ್ಲರಿಗೂ ಗೊತ್ತಿದೆ ಸ್ನೇಹಿತರೆ. ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿಯ ವೆಬ್ಸೈಟು, ಅಪ್ಡೇಟೆಡ್ ವೆಬ್ಸೈಟು cet.karnataka.gov.in/ಬಂದು KEA ನಲ್ಲಿ ಲಿಂಕ್ನಲ್ಲಿ ನಾವು ಇದು ಮಾಡಬಹುದು ಸ್ನೇಹಿತರೆ, ಅರ್ಜಿ ಸಲ್ಲಿಸಬಹುದು. ಇಲ್ಲಿ ಲಿಂಕನ್ನು ಆಯ್ಕೆ ಮಾಡಿ ಆನ್ಲೈನ್ ಮುಖಾಂತರ ಅರ್ಜಿಯನ್ನು ಹಂತದಲ್ಲಿ ಅಂದರೆ ಯಾವುದೇ ಹಂತದಲ್ಲಿ ಬದಲಾವಣೆ ತಿದ್ದುಪಡಿ ಮಾಡಲು ಅವಕಾಶವಿರುವುದಿಲ್ಲ. ಅಭ್ಯರ್ಥಿಗಳು ಎಚ್ಚರಿಕೆಯಿಂದ ಅರ್ಜಿಗಳನ್ನು ಸಲ್ಲಿಸಬಹುದು. ಆನ್ಲೈನ್ ಅರ್ಜಿ ಸಲ್ಲಿಸಲು ವೇಳಾಪಟ್ಟಿ, ಯಾವಾಗ ಅರ್ಜಿ ಸಲ್ಲಿಸಬಹುದು. ಆನ್ಲೈನ್ ಮುಖಾಂತರ ಅರ್ಜಿ ಸಲ್ಲಿಸಲು ಪ್ರಾರಂಭಿಕ ದಿನಾಂಕ 7/8/2026 ಅಂತಂದರೆ ಇವತ್ತು. ತದನಂತರ
ಆನ್ಲೈನ್ ಮುಖಾಂತರ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ 30/8/2026. ಶುಲ್ಕವನ್ನು ಪಾವತಿ ಮಾಡಲು ಕೊನೆಯ ದಿನಾಂಕ ಅಂತಂದರೆ ಆನ್ಲೈನ್ ಪೇಮೆಂಟ್ ಮಾಡಲು ಕೊನೆಯ ದಿನಾಂಕ 31/8/2026. ಸೂಚನೆ: ಅಭ್ಯರ್ಥಿಗಳು ಆನ್ಲೈನ್ ಮುಖಾಂತರ ಅರ್ಜಿ ಭರ್ತಿ ಮಾಡಲು ಮೊದಲು ಅರ್ಹತೆಗೆ ಸಂಬಂಧಿಸಿದ ಎಲ್ಲ ಸೂಚನೆಗಳನ್ನು ಓದಿಕೊಳ್ಳತಕ್ಕದ್ದು ಹಾಗೂ ನೀಡಿರುವ ಸೂಚನೆಗಳನ್ವಯ ಅರ್ಜಿಯನ್ನು ಭರ್ತಿ ಮಾಡತಕ್ಕದ್ದು. ತಪ್ಪು ಅಥವಾ ಸುಳ್ಳು ಮಾಹಿತಿಗಳನ್ನು ನೀಡಿ ಅರ್ಜಿ ಸಲ್ಲಿಸಿದ್ದಲ್ಲಿ ಯಾವುದೇ ಸಮಯದಲ್ಲಿ ಆದರೂ ಯಾವುದೇ ಮುನ್ಸೂಚನೆಯನ್ನು ನೀಡದೆ ಅಭ್ಯರ್ಥಿತನವನ್ನು ರದ್ದುಗೊಳಿಸಲಾಗುವುದು ಅಂತಂದರೆ ಈ ಒಂದು ಸೂಚನೆ ಕೊಡ್ತಾ ಇದ್ದಾರೆ. ಆನ್ಲೈನ್ ಮುಖಾಂತರ ಅರ್ಜಿ ಭರ್ತಿ ಮಾಡಲು ಮೊದಲು ಅರ್ಹತೆ ಸಂಬಂಧಿಸಿದ ಎಲ್ಲ ಸೂಚನೆಗಳನ್ನು ಓದಿಕೊಳ್ಳತಕ್ಕದ್ದು. ಯಾವುದೇ ಲೋಪದೋಷಗಳು ಬಂದರೆ ಅಂಥವರಿಗೆ ಆ ಒಂದು ಅವರ ಅರ್ಜಿಯನ್ನು ರದ್ದು ಮಾಡಲಾಗುವುದು ಎನ್ನುವಂಥ ಮಾತನ್ನು ಹೇಳ್ತಾ ಇದ್ದಾರೆ. ಕಾಯಂ ಪೂರ್ವಾವಧಿ ಮತ್ತು ವೇತನ ಶ್ರೇಣಿ. ಕಾಯಂ ಪೂರ್ವಾವಧಿ ನೇರ ನೇಮಕಾತಿ ಮೂಲಕ ಆಯ್ಕೆಗೊಂಡ ಅಭ್ಯರ್ಥಿಗಳು 2 ವರ್ಷ ಕಾಯಂ ಪೂರ್ವಾವಧಿಯಲ್ಲಿರ್ತಾರೆ. ಅಂದರೆ ಪೀರಿಯಡು 2 ಇಯರ್ಸ್ ಇರುತ್ತೆ ಅನ್ನುವಂಥದ್ದು. ವೇತನ ಶ್ರೇಣಿ ನರ್ಸಿಂಗ್ ಆಫೀಸರ್ಗಳಿಗೆ 54,175ರಿಂದ ಅದು ಒಂದು ಸೀಕ್ವೆನ್ಸನ್ನು ಕೊಟ್ಟಿದ್ದಾರೆ. CPC 6th ಪೇ ಕಮಿಷನ್, 7th ಪೇ ಕಮಿಷನ್ ಅನ್ನುವಂಥದ್ದು ಸ್ಕ್ರೀನಲ್ಲಿ ನೋಡ್ತಾ ಇದೆ, ನೋಡಿ ಡೀಟೇಲ್ ಆಗಿ ಹೋಗಲ್ಲ. ತದನಂತರ ಫಾರ್ಮಸಿ ಆಫೀಸರ್ ಅದು ಅದೇ ರೀತಿ ಇದೆ. ರಾಷ್ಟ್ರೀಯ ಪಿಂಚಣಿ ಯೋಜನೆ NPS ಸೌಲಭ್ಯ ಕುರಿತು ಅಂತಂದರೆ ಯಾರು ಜಾಯಿನ್ ಆಗ್ತಾರೆ ಆಲ್ಮೋಸ್ಟ್ ಎಲ್ಲ ಒಂದು ಪ್ರದೇಶಗಳಲ್ಲಿ NPS ಇದೆ ಸ್ನೇಹಿತರೆ, ನ್ಯಾಷನಲ್ ಪೆನ್ಷನ್ ಸ್ಕೀಮ್ ಅಥವಾ ನ್ಯೂ ಪೆನ್ಷನ್ ಸ್ಕೀಮ್. ಕಾರ್ಮಿಕರ ರಾಜ್ಯ ವಿಮಾ ಯೋಜನೆ, ವೈದ್ಯಕೀಯ ಸೇವೆಗಳು ಇಲಾಖೆಯ ನರ್ಸಿಂಗ್ ಆಫೀಸರ್ ಮತ್ತು ಫಾರ್ಮಸಿ ಆಫೀಸರ್ ಹುದ್ದೆಗಳಿಗೆ ರಾಷ್ಟ್ರೀಯ ಪಿಂಚಣಿ ಯೋಜನೆ ಸೌಲಭ್ಯ ಇರುತ್ತದೆ. ಶುಲ್ಕ: ಆನ್ಲೈನ್ ಮೂಲಕ ಮಾತ್ರ ಶುಲ್ಕ ಪಾವತಿಸಬೇಕಾಗಿರುತ್ತದೆ. ಸಾಮಾನ್ಯ ಅಭ್ಯರ್ಥಿಗಳು ಮತ್ತು 2A 2B ಅಭ್ಯರ್ಥಿಗಳಿಗೆ ₹750, 500 ಅರ್ಜಿ ಶುಲ್ಕ ಪ್ಲಸ್ 250 ಪ್ರಕ್ರಿಯೆ ಶುಲ್ಕ. ಅಂದರೆ ಸರ್ವಿಸ್ ಚಾರ್ಜಸ್ 250, ಅರ್ಜಿ ಶುಲ್ಕ ಫಾರ್ಮ್ ₹500. ಅದಲ್ಲದೆ ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ, ಮಾಜಿ ಸೈನಿಕರು, ತೃತೀಯ ಲಿಂಗದ ಅಭ್ಯರ್ಥಿಗಳಿಗೆ ₹500, 250 ಅರ್ಜಿ ಶುಲ್ಕ, 250 ಪ್ರಕ್ರಿಯೆ ಶುಲ್ಕ. ವಿಶೇಷ ಚೇತನ ಅಭ್ಯರ್ಥಿಗಳಿಗೆ ಪ್ರಕ್ರಿಯೆ ಶುಲ್ಕ ಮಾತ್ರ ₹250 ಮಾತ್ರ. ಪಾವತಿಸಿದ ಶುಲ್ಕವನ್ನು ಹಿಂದಿರುಗಿಸಲಾಗುವುದಿಲ್ಲ ಅಂತಂದರೆ ಯಾವುದೇ ಕಾರಣಕ್ಕೂ ನೀವೇನು ಆನ್ಲೈನ್ ಪೇಮೆಂಟ್ ಮಾಡಿರ್ತೀರ ಅದು ರಿಟರ್ನ್ ಕೊಡಲಾಗುವುದಿಲ್ಲ ಅನ್ನುವಂಥ ಮಾತನ್ನು ಹೇಳ್ತಾ ಇದ್ದಾರೆ ಸ್ನೇಹಿತರೆ. ಎನಿವೇಸ್, ಶುಲ್ಕ ಪಾವತಿಸುವ ಮೊದಲು ಅಗತ್ಯವಿರುವ ಎಲ್ಲ ಶೈಕ್ಷಣಿಕ ಅರ್ಹತೆ, ಮೀಸಲಾತಿ, ವಯೋಮಿತಿ ಹಾಗೂ ಇತರ ಎಲ್ಲ ಅರ್ಹತಾ ಷರತ್ತುಗಳನ್ನು ಸೂಕ್ಷ್ಮವಾಗಿ ಪರಿಶೀಲಿಸಿಕೊಂಡು ಶುಲ್ಕವನ್ನು ಪಾವತಿ ಮಾಡತಕ್ಕದ್ದು. ಪ್ರತಿಯೊಂದು ಡಾಕ್ಯುಮೆಂಟ್ ನಿಮ್ಮ ಹತ್ರ ಇಟ್ಕೊಳ್ಳಿ ಸ್ನೇಹಿತರೆ, ಕನ್ನಡ ಮಾಧ್ಯಮ ಆಗಲಿ 1 to 10ವರೆಗೆ. ಆಮೇಲೆ ಈ ನಮ್ಮ HK ರೀಜನ್ದಲ್ಲಿ ಇರುವಂಥವರು ಆರ್ಟಿಕಲ್ 371 ಡಾಕ್ಯುಮೆಂಟ್ಸು, 10th ಡಾಕ್ಯುಮೆಂಟು, ಆಮೇಲೆ GNM ಪ್ರತಿಯೊಂದು ಡಾಕ್ಯುಮೆಂಟ್ ನಿಮ್ಮ ಹತ್ರ ಇಟ್ಕೊಳ್ಳಿ ಬಿಫೋರ್ ಯು ಸ್ಟಾರ್ಟ್ ಫಿಲ್ಲಿಂಗ್ ದ ಫಾರ್ಮ್ ಎನ್ನುವಂಥ ಮಾತನ್ನು ಹೇಳ್ತಾ ಇದ್ದಾರೆ. ಪರೀಕ್ಷೆ ದಿನಾಂಕದ ವಿವರ: ಕನ್ನಡ ಭಾಷಾ ಪರೀಕ್ಷೆ ಪತ್ರಿಕೆ 1 ಸಾಮಾನ್ಯ ಜ್ಞಾನ ಜನರಲ್ ನಾಲೆಡ್ಜ್, ಪತ್ರಿಕೆ 2 ನಿರ್ದಿಷ್ಟ ಪತ್ರಿಕೆ. ಪರೀಕ್ಷೆಯ ದಿನಾಂಕವನ್ನು ನಂತರ ತಿಳಿಸಲಾಗುವುದು. ಅಂದರೆ ಇನ್ನೂ ಅದರ ಬಗ್ಗೆ ಯಾವುದೇ ಮಾಹಿತಿ ಲಭ್ಯವಿಲ್ಲ. ಸ್ಪರ್ಧಾತ್ಮಕ ಪರೀಕ್ಷಾ ವಿಧಾನ: ಮೇಲ್ಕಂಡ ಹುದ್ದೆಗಳಿಗೆ ಸ್ಪರ್ಧಾತ್ಮಕ ಪರೀಕ್ಷೆ ಅಂದರೆ ಆನ್ಲೈನ್ CBT ಕಂಪ್ಯೂಟರ್ ಬೇಸ್ಡ್ ಟೆಸ್ಟ್ ಅಥವಾ ಆಫ್ಲೈನ್ OMR ಮಾದರಿ ಆಫ್ಲೈನ್ OMR ಟೈಪಲ್ಲಿ ನಡೆಸಲಾಗುವುದು. ಆಫ್ಲೈನ್ OMR ಶೀಟ್ ಕೊಡ್ತಾರೆ ಸ್ನೇಹಿತರೆ, ನಾವು ಅದನ್ನು ಚುಕ್ಕಿ ಗುರುತು ಮಾಡುವುದು, ಇಲ್ಲಾಂದರೆ ಆನ್ಲೈನ್ ಕಂಪ್ಯೂಟರ್ ಬೇಸ್ಡ್ ಟೆಸ್ಟ್ ರೀತಿಯಲ್ಲಿ ಕೊಡ್ತಾರೆ ಅನ್ನುವಂಥದ್ದನ್ನು ಹೇಳ್ತಾ ಇದ್ದಾರೆ. ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನು ನಡೆಸಲಾಗುವ ಪರೀಕ್ಷಾ ಕೇಂದ್ರದ ವಿವರಗಳನ್ನು ನಂತರದಲ್ಲಿ ತಿಳಿಸಲಾಗುವುದು. ಎಲ್ಲೆಲ್ಲಿರುತ್ತೆ ಪರೀಕ್ಷೆಗಳು ಅದರ ಬಗ್ಗೆ ಹೇಳ್ತಾ ಇದ್ದಾರೆ ಸ್ನೇಹಿತರೆ. ಮೋಸ್ಟ್ ಲೈಕ್ಲಿ ಬ್ಯಾಂಗ್ಳೂರು, ಮೈಸೂರು, ಹುಬ್ಬಳ್ಳಿ, ಧಾರವಾಡ, ಗುಲ್ಬರ್ಗ, ಮಂಗಳೂರು, ಬೆಳಗಾವಿ ಈ ರೀತಿ ಇರಬಹುದು ಎನ್ನುವಂಥದ್ದನ್ನು ಡಿವಿಷನ್ ಲೆವೆಲ್ ಅಥವಾ ಕ್ಯಾಂಡಿಡೇಟ್ಸ್ ಹೆಚ್ಚಿಗಿದ್ರೆ ಮೇ ಬಿ ಜಿಲ್ಲಾವಾರು ಇದು ಕೂಡ ಇರಬಹುದು ಎನ್ನುವಂಥದ್ದನ್ನು ನಾವು ಪರಿಗಣಿಸೋಣ. ಪರೀಕ್ಷಾ ಕೇಂದ್ರವು ಯಾವುದೇ ಕಾರಣಕ್ಕೂ ಬದಲಾವಣೆ ಮಾಡಲು ಅವಕಾಶ ನೀಡಲಾಗುವುದಿಲ್ಲ. ಅಂತಂದರೆ ಒಂದು ನೀವು ಸೆಲೆಕ್ಟ್ ಮಾಡಿ ತದನಂತರ ಇದು ಬೇಡ ಅಂತಂದರೆ ಬರಲ್ಲ. ಕನ್ನಡ ಭಾಷಾ ಪರೀಕ್ಷೆ: ಅಭ್ಯರ್ಥಿಯು ಕರ್ನಾಟಕ ಪ್ರೌಢ ಶಿಕ್ಷಣ ಪರೀಕ್ಷಾ ಮಂಡಳಿ ನಡೆಸುವ SSLC ಪರೀಕ್ಷೆಯಲ್ಲಿ ಅಥವಾ ರಾಜ್ಯ ಸರ್ಕಾರದ ಅದಕ್ಕೆ ತತ್ಸಮಾನವೆಂದು ಘೋಷಿಸಿದ ಯಾವುದೇ ಪರೀಕ್ಷೆಯಲ್ಲಿ ಅಥವಾ SSLCಗಿಂತ ಉನ್ನತ ಮಟ್ಟದ ಪರೀಕ್ಷೆಗಳಿಗೆ ಕನ್ನಡ ವಿಷಯವನ್ನು ಪ್ರಥಮ ಮತ್ತು ದ್ವಿತೀಯ ಭಾಷೆಯಾಗಿ ಅಭ್ಯಸಿಸಿದರೆ ಅಥವಾ ಕನ್ನಡ ಮಾಧ್ಯಮದಲ್ಲಿ ಅಧ್ಯಯನ ಮಾಡಿ ಇಂಥ ಪರೀಕ್ಷೆಗಳನ್ನು ಪಾಸು ಮಾಡದಿದ್ದರೆ ಅಂಥವರುಗಳಿಗೆ
ಈ ಒಂದು ಕನ್ನಡ ಭಾಷಾ ಪರೀಕ್ಷೆ ಕಡ್ಡಾಯವಾಗಿರುತ್ತದೆ. ಗೈರು ಹಾಜರಾದ ಕನಿಷ್ಠ 50 ಅಂಕಗಳಲ್ಲಿ ಗಳಿಸದ ಅಭ್ಯರ್ಥಿಗಳು ಆಯ್ಕೆ ಪ್ರಕ್ರಿಯೆಗೆ ಅರ್ಹರಾಗಿರುವುದಿಲ್ಲ. ಲೆಸ್ ದೆನ್ 50 ಇದ್ದರೆ ಅಥವಾ ಆಬ್ಸೆಂಟ್ ಇದ್ದರೆ, ಈವನ್ ಅದು ಪಾಸ್ಔಟ್ ಆದರೂ ಕೂಡ ಎಕ್ಸೆಪ್ಟ್ ಆಗಂಗಿಲ್ಲ. ಪ್ರಶ್ನೆ ಪತ್ರಿಕೆ ಮತ್ತು ಪಠ್ಯಕ್ರಮ ಏನಿದೆ, ಸಾಮಾನ್ಯ ಜ್ಞಾನದಲ್ಲಿ ಪ್ರಚಲಿತ ಘಟನೆಗಳಿಗೆ ಸಂಬಂಧಿಸಿದ ಸಾಮಾನ್ಯ ಜ್ಞಾನ ವಿಷಯಗಳು, ದೈನಂದಿನ ಗ್ರಹಿಕೆ ವಿಷಯಗಳು, ಭಾರತ ಸಂವಿಧಾನದ ಸ್ಥೂಲ ನೋಟದ ವಿಷಯಗಳು, ವಿಶೇಷವಾಗಿ ಕರ್ನಾಟಕಕ್ಕೆ ಸಂಬಂಧಿಸಿದ ಭಾರತದ ಇತಿಹಾಸ, ಕರ್ನಾಟಕಕ್ಕೆ ಸಂಬಂಧಿಸಿದಂತೆ ಭಾರತದ ಭೂಗೋಳ ವಿಷಯಗಳು, ರಾಜ್ಯ ಮತ್ತು ಪ್ರಾದೇಶಿಕ ಆಡಳಿತ ಕುರಿತು ವಿಷಯಗಳು. ಇದು ಒಟ್ಟು ಪ್ರಶ್ನೆಗಳು 100 ಇರ್ತವೆ ಸ್ನೇಹಿತರೆ. ಗರಿಷ್ಠ ಅಂಕಗಳು 100. ಅವಧಿ ಡ್ಯೂರೇಷನ್ 2 ಗಂಟೆ. ನಿರ್ದಿಷ್ಟ ಪತ್ರಿಕೆ ವಿಷಯವಾರು ಪಠ್ಯಕ್ರಮ ಪ್ರತ್ಯೇಕವಾಗಿ ಪ್ರಕಟಿಸಿದೆ. ಸೂಚನೆ: ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಅಭ್ಯರ್ಥಿಯು ಅರ್ಹತೆಗಾಗಿ ಕನಿಷ್ಠ 35% ಅಂಕಗಳನ್ನು ಗಳಿಸುವುದು ಕಡ್ಡಾಯವಾಗಿರುತ್ತದೆ. ಕನಿಷ್ಠ ಅಂಕಗಳನ್ನು ಗಳಿಸದ ಅಭ್ಯರ್ಥಿಗಳು ಆಯ್ಕೆ ಪ್ರಕ್ರಿಯೆಗೆ ಅನರ್ಹರಾಗುತ್ತಾರೆ. ಋಣಾತ್ಮಕ ಮೌಲ್ಯಮಾಪನ ನೆಗೆಟಿವ್ ವ್ಯಾಲ್ಯೂಯೇಷನ್. ಸ್ಪರ್ಧಾತ್ಮಕ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆಗಳಲ್ಲಿನ ಪ್ರತಿಯೊಂದು ಪ್ರಶ್ನೆಗೂ 4 ಪರ್ಯಾಯ ಉತ್ತರಗಳಿದ್ದು, ಅಭ್ಯರ್ಥಿ ಯಾವುದಾದರೂ ಒಂದು ಸರಿ ಉತ್ತರವನ್ನು ಮಾತ್ರ ಆಯ್ಕೆ ಮಾಡತಕ್ಕದ್ದು. ಪ್ರತಿ ತಪ್ಪು ಉತ್ತರಕ್ಕೆ 4ನೇ 1 ಅಂದರೆ 0.25 ಅಂಕಗಳನ್ನು ಕಳೆಯಲಾಗುವುದು. ಅಂತಂದರೆ ಮೈನಸ್ ಮಾರ್ಕಿಂಗ್ ಕೂಡ ಇದೆ ಸ್ನೇಹಿತರೆ. ಅಂತಂದರೆ ಯಾವುದಾದ್ರೂ ಒಂದು ಕ್ವಶನ್ ನೀವು ರಾಂಗಾಗಿ ಇದು ಮಾಡಿದರೆ ಆ ಟೈಮಲ್ಲಿ 0.25 ಮಾರ್ಕ್ಸ್ ಅಂತಂದರೆ 1/4 ಮಾರ್ಕ್ಸ್ ಕಟಾವು ಮಾಡಲಾಗುವುದು. OMR ಉತ್ತರ ಪತ್ರಿಕೆಯಲ್ಲಿ 5ನೇ ಆಯ್ಕೆ ವೃತ್ತವನ್ನು ನೀಡಿದ್ದು, ಉತ್ತರಿಸದೇ ಇರುವ ಪ್ರಶ್ನೆಗಳಿಗೆ 5ನೇ ಆಯ್ಕೆ ವೃತ್ತವನ್ನು ಶೇಡ್ ಮಾಡಲು ಕೊನೆಯ ಬೆಲ್ ಆದ ನಂತರ ಹೆಚ್ಚುವರಿಯಾಗಿ 5 ನಿಮಿಷಗಳನ್ನು ನೀಡಲಾಗುವುದು. ಯಾವುದೇ ಆಯ್ಕೆಯನ್ನು ವೃತ್ತವನ್ನು ಶೇಡ್ ಮಾಡಲಿಲ್ಲದಿದ್ದರೆ ಪ್ರತಿ ಪ್ರಶ್ನೆಗೆ 0.25 ಅಂಕಗಳನ್ನು ಕಡಿತಗೊಳಿಸಲಾಗುವುದು. ಇದು ಮೋಸ್ಟ್ ಇಂಪಾರ್ಟೆಂಟ್ ಇದೆ ಸ್ನೇಹಿತರೆ. ಏನು ಅಂತಂದರೆ 1, 2, 3, 4 MCQ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ನ ಆನ್ಸರ್ಗಳು ಇರ್ತವೆ ಸ್ನೇಹಿತರೆ. ನಿಮಗೆ ಯಾವುದೇ ರೀತಿಯ ಉತ್ತರ ಗೊತ್ತಿಲ್ಲ ಅಂತಂದರೆ ಈ ಒಂದು 2 ಅವರ್ಸ್ ಮುಗಿದ ಕೂಡಲೇ ನಿಮಗೆ 5 ನಿಮಿಷ ಟೈಮ್ ಕೊಡ್ತಾರೆ. ನನಗೆ ಈ ಪರ್ಟಿಕ್ಯುಲರ್ ಕ್ವಶನ್ನ ಆನ್ಸರ್ ಬರುವುದಿಲ್ಲ ಅಂತಂದರೆ 5ನೇ ಚುಕ್ಕಿಯಲ್ಲಿ ನೀವು ಗುರುತಿಸಬೇಕಾಗಿರುತ್ತದೆ ಸ್ನೇಹಿತರೆ. ಸೊ ದಟ್ ಅಲ್ಲಿ ಕಟ್ ಆಗುವುದಿಲ್ಲ. ಇಲ್ಲ ಹಾಗೆ ಬಿಟ್ಟರೆ ಕೂಡ 0.25 ಮಾರ್ಕ್ಸ್ ಅಂದರೆ 1/4 ಮಾರ್ಕ್ಸ್ ಕಟ್ ಆಗುತ್ತದೆ ಅನ್ನುವಂಥದ್ದನ್ನು ಹೇಳ್ತಾ ಇದ್ದಾರೆ ಸ್ನೇಹಿತರೆ. ಗಮನದಲ್ಲಿ ಇಡಬೇಕು, ಇದು ಈ ಮೋಸ್ಟ್ ಇಂಪಾರ್ಟೆಂಟ್. ಅರ್ಹತಾ ಷರತ್ತುಗಳು. ಭಾರತೀಯ ನಾಗರಿಕನಾಗಿರತಕ್ಕದ್ದು, ಒಬ್ಬ ಜೀವಂತ ಪತ್ನಿಗಿಂತ ಹೆಚ್ಚು ಮಂದಿ ಪತ್ನಿಯರನ್ನು ಹೊಂದಿರುವ ಪುರುಷ ಅಭ್ಯರ್ಥಿ ಮತ್ತು ಈಗಾಗಲೇ ಇನ್ನೊಬ್ಬ ಹೆಂಡತಿ ಇರುವ ವ್ಯಕ್ತಿಯನ್ನು ಮದುವೆಯಾಗಿರುವ ಮಹಿಳಾ ಅಭ್ಯರ್ಥಿಯ ಸರ್ಕಾರದಿಂದ ಪೂರ್ವಾನುಮತಿಯನ್ನು ಪಡೆಯದೆ ನೇಮಕಾತಿಗೆ ಅರ್ಹರಾಗಿರುವುದಿಲ್ಲ. ಅಂತಂದರೆ ಇಂಡಿಯನ್ ಸಿಟಿಜನ್ ಆಗಿರಬೇಕು, ಒಂದೇ ಪತ್ನಿ ಅಥವಾ ಪತಿ ಹೊಂದಿರಬೇಕು. ಅಭ್ಯರ್ಥಿಯು ಮಾನಸಿಕವಾಗಿ ಮತ್ತು ದೈಹಿಕವಾಗಿ ಆರೋಗ್ಯವಂತರಾಗಿರಬೇಕು. ದೈಹಿಕ ಅನರ್ಹರಾಗಿದ್ದಾರೆಂಬುದಾಗಿ ವೈದ್ಯಕೀಯ ಮಂಡಳಿಯ ವರದಿಯ ಮೇಲೆ ಅನರ್ಹರೆಂಬುದಾಗಿ ತಿರಸ್ಕರಿಸುವ ಪೂರ್ಣ ವಿವೇಚನೆಯನ್ನು ರಾಜ್ಯ ಸರ್ಕಾರವು ಕಾಯ್ದಿರಿಸಿಕೊಂಡಿದೆ. ಕೇಂದ್ರ ಅಥವಾ ಕರ್ನಾಟಕ ರಾಜ್ಯ ಅಥವಾ ಇತರ ರಾಜ್ಯದ ಲೋಕಸೇವಾ ಆಯೋಗ ಅಥವಾ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಅಥವಾ ಯಾವುದೇ ವಿಶ್ವವಿದ್ಯಾನಿಲಯಗಳಿಂದ ನಡೆಸಲಾಗುವ ಪರೀಕ್ಷೆಗಳಿಂದ ಅಥವಾ ನೇಮಕಾತಿಗಳಿಂದ ಖಾಯಂ ಆಗಿ ಡಿಬಾರ್ ಆದ ವ್ಯಕ್ತಿಗಳು ನೇಮಕಾತಿಗೆ ಅರ್ಹರಾಗಿರುವುದಿಲ್ಲ. ಅಂತಂದರೆ ಯಾವುದೇ ಒಂದು ಕಾರಣದಿಂದ ಯಾವುದೇ ನಮ್ಮ ರಾಜ್ಯ ಬಿಟ್ಟು ಬೇರೆ ಅಥವಾ UPSC ಆಗಲಿ KPSC ಆಗಲಿ ಎಲ್ಲೇ ಡಿಬಾರ್ ಆಗಿರುವಂಥ ಕ್ಯಾಂಡಿಡೇಟನ್ನು ಇಲ್ಲಿ ಕೂಡ ಡಿಬಾರ್ ಎಂದು ಪರಿಗಣಿಸಲಾಗುವುದು. ಅಂದರೆ ದೇ ಆರ್ ನಾಟ್ ಎಲಿಜಿಬಲ್. ಯಾವುದೇ ನೈತಿಕ ಪರಿಭಾಷೆ ಶಿಕ್ಷೆಗೆ ಒಳಪಟ್ಟು ವ್ಯಕ್ತಿ ಅಥವಾ ಕೇಂದ್ರ ಅಥವಾ ಕರ್ನಾಟಕ ರಾಜ್ಯ ಅಥವಾ ಇತರೆ ರಾಜ್ಯದ ಲೋಕಸೇವಾ ಆಯೋಗ ಅಥವಾ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಅಥವಾ ಯಾವುದೇ ವಿಶ್ವವಿದ್ಯಾನಿಲಯಗಳಿಂದ ನಡೆಸಲಾಗುವ ಪರೀಕ್ಷೆಗಳಿಂದ ಅಥವಾ ನೇಮಕಾತಿಗಳಿಂದ ತಾತ್ಕಾಲಿಕವಾಗಿ ಡಿಬಾರ್ ಆದ ಅಥವಾ ಅನರ್ಹಗೊಂಡ ವ್ಯಕ್ತಿಯ ಸರ್ಕಾರವು ಎಲ್ಲ ಸಂದರ್ಭಗಳನ್ನು ಮರುಪರಿಶೀಲಿಸಿ ಅವರು ನೇಮಕಾತಿಗೆ ಅರ್ಹರೆಂದು ಪರಿಗಣಿಸುವವರೆಗೂ ನೇಮಕಾತಿಗೆ ಅರ್ಹರಾಗಿರುವುದಿಲ್ಲ. ಅಂತಂದರೆ ಯಾರಾದರೂ ಡಿಬಾರ್ ಆಗಿದ್ದರೆ ಅಂಥವ್ರುಗಳು ಕೂಡ ಇಲ್ಲಿ ಕನ್ಸಿಡರ್ ಆಗೋದಿಲ್ಲ. ನಿಗದಿತ ಶೈಕ್ಷಣಿಕ ಅರ್ಹತೆ ಜೊತೆಗೆ ಈ ಮೇಲ್ಕಂಡ ಅರ್ಹತೆಗಳನ್ನು ಹೊಂದಿರುವ ಅಭ್ಯರ್ಥಿಗಳು ನೇಮಕಾತಿಗಾಗಿ ಅರ್ಜಿ ಸಲ್ಲಿಸಲು ಅರ್ಹತೆಯನ್ನು ಹೊಂದಿರುತ್ತಾರೆ. ಜಾತಿ ಮೀಸಲಾತಿ ಪ್ರಮಾಣಪತ್ರ. ಮೀಸಲಾತಿ ಕೋರಿ ಬಯಸುವ ಅಭ್ಯರ್ಥಿಗಳು ಈ ಕೆಳಗೆ ನಮೂದಿಸಿರುವ ನಮೂನೆಗಳಲ್ಲಿ
ಲಿಯೇಸ್ ಮೀಸಲಾತಿ ಪ್ರಮಾಣ ಪತ್ರಗಳನ್ನು ಅರ್ಜಿ ಸಲ್ಲಿಸಲು ನಿಗದಿಪಡಿಸಿದ ಕೊನೆಯ ದಿನಾಂಕದೊಳಗೆ ಪಡೆದಿಟ್ಟುಕೊಂಡಿರತಕ್ಕದ್ದು ಯಾವ್ಯಾವು ಅಂತಂದರೆ ಪ್ರವರ್ಗ 1, ಪ್ರವರ್ಗ ಎ, ಬಿ ಮತ್ತು ಪ್ರವರ್ಗ ಸಿ ಪ್ರಮಾಣ ಪತ್ರವನ್ನು ಪಡೆದು ಆನ್ಲೈನ್ ಅರ್ಜಿಯಲ್ಲಿ RD ಸಂಖ್ಯೆಯನ್ನು ನಮೂದಿಸತಕ್ಕದ್ದು ಅಂತಂದರೆ RD ಸಂಖ್ಯೆ ಆನ್ಲೈನಲ್ಲಿ ನಮೂದಿಸತಕ್ಕದ್ದು. ಪ್ರವರ್ಗ 1ಕ್ಕೆ ಸೇರಿದ ಅಭ್ಯರ್ಥಿಗಳು ನಮೂನೆ ಇ ಆಗಿರುತ್ತದೆ. ಪ್ರವರ್ಗ 2 ಎ, 2B, 3A ಮತ್ತು 3B ಮೀಸಲಾತಿಗೆ ಸೇರಿದ ಅಭ್ಯರ್ಥಿಗಳು ನಮೂನೆ ಎಫ್ ಆಗಿರುತ್ತದೆ ಅಂತಂದರೆ ಎಲ್ಲ ಡೀಟೇಲ್ಸನ್ನು ಕೊಟ್ಟಿದ್ದಾರೆ ಸ್ನೇಹಿತರೆ. ದಯವಿಟ್ಟು ಈ PDF ಅನ್ನು ಇಲ್ಲಿ ನಾನು ಅಪ್ಲೋಡ್ ಮಾಡಿರ್ತೀನಿ, ಕಾಮೆಂಟ್ ಸೆಕ್ಷನಲ್ಲಿ ಹೋಗಿ ಆ ಲಿಂಕನ್ನು ಪಡೆದುಕೊಂಡು ದಯವಿಟ್ಟು ನೀವು ಪ್ರತಿಯೊಂದು ಲೆಟ್ರ್ ಪ್ರಿಂಟ್ ತೆಗೆದುಕೊಂಡು ಅಟ್ಲೀಸ್ಟ್ ಓದಿ ಸ್ನೇಹಿತರೆ. ಇಲ್ಲ ಅಂತಂದರೆ ಈ ಒಂದು ಮೊಬೈಲಲ್ಲಿ ನೋಡಬಹುದು, ಈ ವಿಡಿಯೋದಲ್ಲಿ ನೋಡ್ಬೋದು. ಮಾಜಿ ಸೈನಿಕರಿಗೋಸ್ಕರ ಆ್ಯಸ್ ಪರ್ ದ ರೂಲ್ಸ್ ಕೊಟ್ಟಿದ್ದಾರೆ ಸ್ನೇಹಿತರೆ. ಸೊ ಆತನ ವೈಯಕ್ತಿಕ ಕೋರಿಕೆ ಮೇಲಲ್ಲದೆ ಸಿಬ್ಬಂದಿ ಸಮಸ್ಯೆಗಳ ಕಡಿತದ ಪ್ರತಿಫಲವಾಗಿ ಅಂತಹ ಸೇವನೆಯಿಂದ ಆತನನ್ನು ಬಿಡುಗಡೆಗೊಳಿಸಿರುವ ವ್ಯಕ್ತಿಯನ್ನು ಅಥವಾ ಆತನ ವೈಯಕ್ತಿಕ ಕೋರಿಕೆ ಮೇಲಲ್ಲದೆ ಅಥವಾ ದುರ್ವರ್ತನೆಯ ಅಥವಾ ಅಧ್ಯಕ್ಷತೆಯ ಕಾರಣದಿಂದ ವಜಾಗೊಳಿಸುವ ಅಥವಾ ತೆಗೆದುಹಾಕುವ ಮೂಲಕವಲ್ಲದೆ ಅನ್ಯಥಾ ನಿಯೋಜಿಸಲಾದ ನಿರ್ದಿಷ್ಟ ಅವಧಿ ಮುಕ್ತಾಯವಾದ ತರುವಾಯ ಅಂತಹ ಸೇವೆಯಿಂದ ಬಿಡುಗಡೆಗೊಳಿಸಿರುವ ಮತ್ತು ಉಪಾದನೆ ನೀಡಿರುವ ವ್ಯಕ್ತಿಯನ್ನು ಒಳಗೊಳ್ಳುವುದಿಲ್ಲ ಮತ್ತು ಪ್ರಾದೇಶಿಕ ಸೇವೆಯ ಮುಂದಿನ ಪ್ರವರ್ಗಗಳ ಸಿಬ್ಬಂದಿಯನ್ನು ಎಂದರೆ ನಿರಂತರ ಸಂಚಿತ ಸೇವೆಗೆ ಸಂಬಂಧಿಸಿದ ನಿವೃತ್ತಿ ವೇತನದಾರರನ್ನು, ಸೈನಿಕ ಸೇವೆ ಕಾರಣಗಳಿಂದ ಅಂಗವಿಕಲರಾದ ವ್ಯಕ್ತಿಗಳನ್ನು ಮತ್ತು ಶೌರ್ಯ ಪ್ರಶಸ್ತಿ ವಿಜೇತರನ್ನು ಒಳಗೊಳ್ಳುತ್ತದೆ. ಸೊ ವಿವರಣೆ: ಕೇಂದ್ರ ಸಶಸ್ತ್ರ ಪಡೆಗಳಲ್ಲಿ ಸೇವೆ ಸಲ್ಲಿಸುತ್ತಿರುವ, ಸೇವೆಯಿಂದ ನಿವೃತ್ತರಾದ ತರುವಾಯ ಮಾಜಿ ಸೈನಿಕ ಪ್ರವರ್ಗದಡಿ ಬರುವ ವ್ಯಕ್ತಿಗಳು ನಿರ್ದಿಷ್ಟಪಡಿಸಲಾದ ನಿಯೋಜನೆಯ ನಿಬಂಧನೆಗಳನ್ನು ಪೂರ್ಣಗೊಳಿಸುವುದಕ್ಕಿಂತ 1 ವರ್ಷ ಮೊದಲು ಮರು ಉದ್ಯೋಗಕ್ಕಾಗಿ ಅರ್ಜಿ ಸಲ್ಲಿಸಲು ಮತ್ತು ಅವರು ಮಾಜಿ ಸೈನಿಕರಿಗೆ ದೊರೆಯುವ ಎಲ್ಲ ರಿಯಾಯಿತಿಗಳನ್ನು ಪಡೆದುಕೊಳ್ಳಲು ಅನುಮತಿ ನೀಡಲಾಗಿದೆ. ಸೊ ಈ ಮಾಜಿ ಸೈನಿಕರ ಬಗ್ಗೆ ಇದೆ. ಗ್ರಾಮೀಣ ಅಭ್ಯರ್ಥಿ: ಸರ್ಕಾರಿ ಅಧಿಸೂಚನೆ ಸಂಖ್ಯೆ 59 ಶಾಸನ 2000 ದಿನಾಂಕ 6/1/2001 ಹಾಗೂ ಸರ್ಕಾರದ ಆದೇಶ ಸಂಖ್ಯೆ CRSUE 8 ನೇ 2001 ದಿನಾಂಕ 13/2/2001 ಅನ್ವಯ ಗ್ರಾಮೀಣ ಮೀಸಲಾತಿಯಡಿ ಅರ್ಜಿ ಸಲ್ಲಿಸುವಂಥ ಅಭ್ಯರ್ಥಿಗಳು ನಿಯಮಗಳ ರೀತ್ಯ 1 ರಿಂದ 10ನೇ ತರಗತಿಯವರೆಗೆ ಗ್ರಾಮೀಣ ಮೀಸಲಾತಿಗೆ ಒಳಪಡುವ ಪ್ರದೇಶಗಳಲ್ಲಿ ವ್ಯಾಸಂಗ ಮಾಡಿ ಉತ್ತೀರ್ಣರಾದಲ್ಲಿ ಮಾತ್ರ ಈ ಮೀಸಲಾತಿಯನ್ನು ಪಡೆಯಲು ಅರ್ಹರು. ಅಂತಂದರೆ 1 to 10 ರೂರಲ್ ಏರಿಯಾದಲ್ಲಿ ಯಾರು ಸ್ಟಡಿ ಮಾಡ್ತಾರೆ ಅಂಥವ್ರುಗಳಿಗೆ ಗ್ರಾಮೀಣ ಅಭ್ಯರ್ಥಿಯನ್ನು ಪರಿಗಣಿಸಲಾಗುವುದು ಎನ್ನುವಂಥದ್ದನ್ನು ಹೇಳ್ತಾ ಇದ್ದಾರೆ ಸ್ನೇಹಿತರೆ. ಅದಕ್ಕೂ ಕೂಡ ಒಂದು ಗ್ರಾಮೀಣ ಅಭ್ಯರ್ಥಿ ಅನ್ನುವಂಥ ಒಂದು ಕ್ಷೇತ್ರ ಶಿಕ್ಷಣಾಧಿಕಾರಿಯವರ ಮೇಲೆ ರುಜುವಿರುವಂಥದ್ದನ್ನು ಈ ಪ್ರಮಾಣ ಪತ್ರದಲ್ಲದೆ ಮೇಲ್ಸ್ತರಕ್ಕೆ ಸೇರಿಲ್ಲದಿರುವ ಬಗ್ಗೆ ನಮೂನೆ 1 RD ಸಂಖ್ಯೆ ಇರುವರಲ್ಲಿ ಪ್ರಮಾಣ ಪತ್ರವನ್ನು ಕಡ್ಡಾಯವಾಗಿ ಸಂಬಂಧಿತ ತಹಸೀಲ್ದಾರ್ರವರಿಂದ ನಿಗದಿಪಡಿಸಿದ ಕೊನೆಯ ದಿನಾಂಕದೊಳಗೆ ಪಡೆದಿಟ್ಟುಕೊಂಡಿರತಕ್ಕದ್ದು. ಅಂತಂದರೆ ಒಂದು ಸರ್ಟಿಫಿಕೇಟ್ ರೂರಲ್ ಅಭ್ಯರ್ಥಿ ಅನ್ನುವಂಥದ್ದನ್ನು ಪಡೆಯಬೇಕು, RD ಸಂಖ್ಯೆ ಹೊಂದಿರಬೇಕು ಎನ್ನುವಂಥದ್ದನ್ನು ಹೇಳ್ತಾ ಇದ್ದಾರೆ ಸ್ನೇಹಿತರೆ. ಅದೇ ರೀತಿ ಕನ್ನಡ ಮಾಧ್ಯಮ ಅಭ್ಯರ್ಥಿ ಇರುವರು 1 ರಿಂದ 10 ಯಾರು ಓದಿರ್ತಾರೆ ಆ ಒಂದು ಪ್ರತಿಯೊಂದು, ಫಾರ್ ಎಕ್ಸಾಂಪಲ್ ಕೆಲವೊಬ್ಬರು ಒಂದು 4 ಸ್ಕೂಲಲ್ಲಿ ಓದಿರ್ತಾರೆ ಸ್ನೇಹಿತರೆ, ಅಂಥವ್ರುಗಳು ಸಪ್ರೇಟಾಗಿ ಒಂದು ಸರ್ಟಿಫಿಕೇಟ್ ಪಡೆಯಬೇಕಾಗಿರ್ತದೆ. ಇಲ್ಲ 1 ರಿಂದ 7 ಮತ್ತು 8 ರಿಂದ 10 ಓದಿದ್ದವರು 2 ಸರ್ಟಿಫಿಕೇಟ್, ಅಥವಾ 1 ರಿಂದ 10 ಒಂದೇ ಪ್ಲೇಸಲ್ಲಿ ಓದಿದ್ದರೆ 1 ಸರ್ಟಿಫಿಕೇಟ್ ಕೂಡ ಇದು ಮಾಡಬಹುದು ಸ್ನೇಹಿತರೆ. ಯೋಜನೆಗಳಿಂದ ನಿರಾಶ್ರಿತರಾದ ಅಭ್ಯರ್ಥಿಗಳು ಯಾರು ಈ ಒಂದು ಕಾರಂಜ ಯೋಜನೆ ಆಗಲಿ ಮತ್ತೊಂದು ಇದರಲ್ಲಿ ಏನು ಭೂಮಿ ಹೋಗಿದೆ ಅಂಥ ಒಂದು ಸರ್ಟಿಫಿಕೇಟ್ ಕೂಡ ಇದ್ದವರಿಗೆ ಕೂಡ ಒಂದು ಅವಕಾಶವನ್ನು ಇದರಲ್ಲಿ ಕಲ್ಪಿಸಲಾಗಿದೆ. ವಿಶೇಷ ಚೇತನ ಅಂದರೆ PH ಕ್ಯಾಂಡಿಡೇಟ್ ಆ್ಯಸ್ ಪರ್ ದ ರೂಲ್ಸ್. ತೃತೀಯ ಲಿಂಗ ಅಂತಂದರೆ ಯಾರು ಟ್ರಾನ್ಸ್ಜೆಂಡರ್ ಇದ್ದಾರೆ ಅವರಗಳ ಬಗ್ಗೆ ಸವಿವರನ್ನು ಇಲ್ಲಿ ಕೊಟ್ಟಿದ್ದಾರೆ ಸ್ನೇಹಿತರೆ. ಪ್ರಾಧಿಕಾರದೊಡನೆ ಪತ್ರ ವ್ಯವಹಾರ: ಪ್ರಾಧಿಕಾರ ಅಭ್ಯರ್ಥಿಗಳೊಂದಿಗೆ ಯಾವುದೇ ಪತ್ರ ವ್ಯವಹಾರವನ್ನು ನಡೆಸುವುದಿಲ್ಲ. ಅಂತಂದರೆ ಯಾವುದೇ ರೀತಿಯ ಪತ್ರ ವ್ಯವಹಾರವನ್ನು ಮಾಡುವುದಿಲ್ಲ ಪ್ರಾಧಿಕಾರ.
ಪ್ರಮುಖವಾದ ಸೂಚನೆಗಳು: ಅಭ್ಯರ್ಥಿ ಇತ್ತಿನ ಪಾಸ್ಪೋರ್ಟ್ ಅಳತೆ ಭಾವಚಿತ್ರವನ್ನು ರೀಸೆಂಟ್ ಫೋಟೋಗ್ರಾಫ್ ಇನ್ JPEG ಫಾರ್ಮ್ಯಾಟ್ ವಿತ್ ವೈಟ್ ಬ್ಯಾಕ್ಗ್ರೌಂಡ್ ವಿತ್ ಫೈಲ್ ಸೈಜ್ ಬಿಟ್ವೀನ್ 50 KB ಟು 200 KB ಫೋಟೋ ಇರಬೇಕು ಸ್ನೇಹಿತರೆ JPGಯಲ್ಲಿ. ಅದೇ ರೀತಿ ಸಿಗ್ನೇಚರ್ JPG ಕೂಡ ಮಾಡಿರತಕ್ಕದ್ದು, ಅದು ಕೂಡ 50 KB ಟು 70 KB ಅಪ್ಲೋಡ್ ಮಾಡಲಿಕ್ಕೆ ಈಸಿ ಆಗುತ್ತೆ. ಆಮೇಲೆ ಅರ್ಜಿ ಸಲ್ಲಿಸಲು ಸಂದರ್ಭದಲ್ಲಿ ಪಡೆದಿಟ್ಟುಕೊಳ್ಳಬೇಕಾದ ಪ್ರಮಾಣ ಪತ್ರಗಳು ಯಾವ್ಯಾವು ಅಂದರೆ, ಆಧಾರ್ ಕಾರ್ಡ್, ಅರ್ಜಿ ಸಲ್ಲಿಸಲು ನಿಗದಿಪಡಿಸಿದ ಕೊನೆಯ ದಿನಾಂಕದೊಳಗೆ ಪಡೆದ ಆಯಾ ಹುದ್ದೆಗಳಿಗೆ ನಿಗದಿಪಡಿಸಲಾದ ವಿದ್ಯಾರ್ಹತೆಯ ಎಲ್ಲ ವಿಷಯಗಳ ಸೆಮಿಸ್ಟರ್ಗಳ ಅಂಕಪಟ್ಟಿಗಳು ಹಾಗೂ ಘಟಿಕೋತ್ಸವದ ಪ್ರಮಾಣಪತ್ರ PDC, ಜನ್ಮ ದಿನಾಂಕವನ್ನು ನಮೂದಿಸಿರುವ SSLC ಅಥವಾ ತತ್ಸಮಾನ ಪರೀಕ್ಷೆಯ ಪ್ರಮಾಣಪತ್ರ, ಶಾಲೆಯ ವರ್ಗಾವಣೆ ಪ್ರಮಾಣಪತ್ರ, ಜನನ ದಿನಾಂಕವನ್ನು ತೋರಿಸುವ ಸಂಚಿತ ದಾಖಲೆಯ ಉದ್ಧೃತ ಭಾಗ, ಸೈನಿಕ ಸೇವೆ ಬಿಡುಗಡೆಯಾದ ಪ್ರಮಾಣಪತ್ರ ಮತ್ತು ಪಿಂಚಣಿ ಗ್ರ್ಯಾಚ್ಯುಟಿ ಪಡೆದಿರುವ ಪ್ರಮಾಣಪತ್ರ. ಆಮೇಲೆ ಪರಿಶಿಷ್ಟ ಜಾತಿ ಪ್ರವರ್ಗ A, ಪ್ರವರ್ಗ B ಮತ್ತು ಪ್ರವರ್ಗ C, ಪರಿಶಿಷ್ಟ ಪಂಗಡ ಪ್ರವರ್ಗ 1, ಪ್ರವರ್ಗ 2A 2B ಪ್ರಮಾಣಪತ್ರಗಳು. ಗ್ರಾಮೀಣ ಅಭ್ಯರ್ಥಿ ಕೋರಿದ ಸಾಮಾನ್ಯ ಅರ್ಹತೆ ಅಭ್ಯರ್ಥಿಗಳು ಗ್ರಾಮೀಣ ಮೀಸಲಾತಿ ಪ್ರಮಾಣಪತ್ರ ನಮೂನೆ 1 ಮತ್ತು 2ರಲ್ಲಿ ಹಾಗೂ ಗ್ರಾಮೀಣ ಮೀಸಲಾತಿ ಕೋರಿದ ಪರಿಶಿಷ್ಟ ಜಾತಿ ಆ ಒಂದು ಪ್ರಮಾಣಪತ್ರಗಳು. ಕನ್ನಡ ಮಾಧ್ಯಮದಲ್ಲಿ ವ್ಯಾಸಂಗ ಮಾಡಿದ ಪ್ರಮಾಣಪತ್ರ ಮೀಸಲಾತಿ ಕೋರಿದ್ದಲ್ಲಿ ಜಿಲ್ಲಾ ಮ್ಯಾಜಿಸ್ಟ್ರೇಟ್ ರವರಿಂದ ಪಡೆದ ತೃತೀಯ ಲಿಂಗ ಪ್ರಮಾಣಪತ್ರ, ಟ್ರಾನ್ಸ್ಜೆಂಡರ್ ಪ್ರಮಾಣಪತ್ರ. ಸೇವೆಯಲ್ಲಿರುವ ಅಭ್ಯರ್ಥಿಗಳು ಆಯ್ಕೆಯಾದಲ್ಲಿ ನಿರಾಪೇಕ್ಷಣ ಪ್ರಮಾಣಪತ್ರಗಳನ್ನು ಪಡೆದು ನೇಮಕಾತಿ ಪ್ರಾಧಿಕಾರಕ್ಕೆ ಸಲ್ಲಿಸತಕ್ಕದ್ದು. ಯಾರು ಗೌರ್ಮೆಂಟ್ ಸರ್ವಿಸಲ್ಲಿದ್ದಾರೆ ಅವರು NOC ನೋ ಅಬ್ಜೆಕ್ಷನ್ ಸರ್ಟಿಫಿಕೇಟನ್ನು ಪಡೆದಿರಬೇಕು ಸ್ನೇಹಿತರೆ. ವಿಶೇಷ ಸೂಚನೆಗಳು: ಅಭ್ಯರ್ಥಿಗಳು ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸುವಾಗ ಎಲ್ಲ ಮಾಹಿತಿಗಳನ್ನು ಸರಿಯಾಗಿ ಭರ್ತಿ ಮಾಡಿರುವ ಬಗ್ಗೆ ಖಚಿತಪಡಿಸಿಕೊಂಡು ನಂತರ ಅದರ ಒಂದು ಪ್ರತಿಯನ್ನು ಕಡ್ಡಾಯವಾಗಿ ಡೌನ್ಲೋಡ್ ಮಾಡಿಕೊಳ್ಳಬೇಕು ಮತ್ತು ಶುಲ್ಕ ಪಾವತಿಯ ಚಾಲಾನ್ ಅನ್ನು ನೇಮಕಾತಿ ಪ್ರಕ್ರಿಯೆ ಮುಗಿಯುವವರೆಗೂ ಕಾಯ್ದಿಟ್ಟುಕೊಳ್ಳತಕ್ಕದ್ದು. ನಂತರ ಯಾವುದೇ ಹಂತದಲ್ಲಿ ಪ್ರಾಧಿಕಾರಕ್ಕೆ ಮನವಿಯನ್ನು ಸಲ್ಲಿಸಿದ್ದಲ್ಲಿ ಅರ್ಜಿ ಪ್ರತಿಯನ್ನು ನೀಡಲಾಗುವುದಿಲ್ಲ. ಅಂತಂದರೆ ಏನೇನು ಫಿಲಪ್ ಮಾಡ್ತೀರಾ ಆನ್ಲೈನಲ್ಲಿ ಅದನ್ನು ಡೌನ್ಲೋಡ್ ಮಾಡಿಕೊಂಡು ತಮ್ಮ ಹತ್ರ ಇಟ್ಕೊಳ್ಬೇಕು. ಅದಲ್ಲದೆ ಏನು ಪೇಮೆಂಟ್ ಮಾಡ್ತೀರಾ ಅಂತಂದರೆ ಅರ್ಜಿ ಫೀಸ್ ಏನು ಕಟ್ತೀರಾ ಆ ಒಂದು ಚಾಲಾನ್ ಕೂಡ ತಮ್ಮಲ್ಲಿ ಇಟ್ಕೊಳ್ಳಬೇಕು. ಅಭ್ಯರ್ಥಿಗಳು ಆನ್ಲೈನ್ ಮೂಲಕ ಸಲ್ಲಿಸುವಾಗ ಅರ್ಜಿಯಲ್ಲಿ ಯಾವುದೇ ಹಂತದಲ್ಲಿ ಅಥವಾ ಯಾವುದೇ ರೀತಿಯ ತಿದ್ದುಪಡಿಯನ್ನು ಮಾಡುವಂತೆ ಕೋರಿದ್ದಲ್ಲಿ ಸದರಿ ಮನವಿಯನ್ನು ಪುರಸ್ಕರಿಸಲಾಗುವುದಿಲ್ಲ. ಒನ್ಸ್ ಸೇವ್ ಮಾಡಿಕೊಂಡು ಅಪ್ಲೋಡ್ ಮಾಡಿ ರಿಜಿಸ್ಟ್ರೇಷನ್ ಸಕ್ಸಸ್ಫುಲ್ ಆದ ನಂತರ ಏನಾದರೂ ನಾನು ಚೇಂಜಸ್ ಮಾಡ್ತೀನಿ ಅಂತಂದರೆ ಪ್ರಾಧಿಕಾರ ಒಪ್ಪುವುದಿಲ್ಲ. ಈಗಾಗಲೇ ಸೇವೆಯಲ್ಲಿರುವ ಸೇವೆ ಸಲ್ಲಿಸಿದ ಅಭ್ಯರ್ಥಿಗಳು ಆಯ್ಕೆಯಾದ ಪಕ್ಷದಲ್ಲಿ ಅವರುಗಳ ನೇಮಕಾತಿ ಪ್ರಾಧಿಕಾರಿಗಳಿಂದ ನಿಗದಿತ ನಮೂನೆಯಲ್ಲಿ ನಿರಾಕ್ಷೇಪಣ ಪ್ರಮಾಣಪತ್ರ ಅನುಮತಿಯನ್ನು ಸೇವಾ ಪ್ರಮಾಣಪತ್ರವನ್ನು ಪಡೆದಿಟ್ಟುಕೊಂಡು ನೇಮಕಾತಿ ಪ್ರಾಧಿಕಾರಕ್ಕೆ ಸಲ್ಲಿಸತಕ್ಕದ್ದು ಹಾಗೂ ಸೇವಾ ವಿವರಗಳನ್ನು ಅರ್ಜಿಯಲ್ಲಿ ನಮೂದಿಸಬೇಕು. ಸುಳ್ಳು ಮಾಹಿತಿಯನ್ನು ನಮೂದಿಸಿದ್ದಲ್ಲಿ ಅವರನ್ನು ಅನರ್ಹಗೊಳಿಸಲಾಗುವುದು, ಯಾರು ಸಲ್ಲಿಸಲಿದ್ದಾರೆ ಅಂಥವರುಗಳಿಗೆ. ಅಭ್ಯರ್ಥಿಯು ಅರ್ಜಿಯಲ್ಲಿ ನೀಡುವ ಮೊಬೈಲ್ ಸಂಖ್ಯೆ ಇಮೇಲ್ ಅಂತಿಮವಾಗಿದ್ದು ಎಲ್ಲ ಮಾಹಿತಿಗಳನ್ನು ಅದೇ ಮೊಬೈಲ್ ಸಂಖ್ಯೆ ಇಮೇಲ್ಗಳಿಗೆ ಕಳುಹಿಸಲಾಗುವುದು. ನಂತರದಲ್ಲಿ ಬದಲಾವಣೆ ಬಗ್ಗೆ ಯಾವುದೇ ಪತ್ರ ವ್ಯವಹಾರವನ್ನು ಪರಿಗಣಿಸಲಾಗುವುದಿಲ್ಲ. ಅಂದರೆ ಕಡ್ಡಾಯವಾಗಿ ಇಮೇಲ್ ಏನು ಕೊಡ್ತೀರಾ ಅದೇ ಫೈನಲ್ ಆಗಿರುತ್ತೆ, ಅದೇ ಫೋನ್ ನಂಬರ್, ಅದರಲ್ಲೇ ಪತ್ರ ವ್ಯವಹಾರ ಆಗಲಿ ಅಥವಾ ಯಾವುದೇ ಮೆಸೇಜ್ ಆಗಲಿ ಅಥವಾ ಕಾಲ್ ಆಗಲಿ ಅಲ್ಲೇ ಬರುತ್ತವೆ ಅನ್ನುವಂಥದ್ದನ್ನು ಹೇಳ್ತಾ ಇದ್ದಾರೆ ಸ್ನೇಹಿತರೆ. ಹುದ್ದೆಗೆ ನಿಗದಿಪಡಿಸಿರುವ ವಿದ್ಯಾರ್ಹತೆಯ ಪರೀಕ್ಷೆಗೆ ಹಾಜರಾಗಿ ಅರ್ಜಿ ಸಲ್ಲಿಸಲು ನಿಗದಿಪಡಿಸಿರುವ ಕೊನೆಯ ದಿನಾಂಕದೊಳಗೆ ಫಲಿತಾಂಶ ಪ್ರಕಟವಾಗದ ಪಕ್ಷದಲ್ಲಿ ಅಂಥ ಅಭ್ಯರ್ಥಿಗಳು ಅರ್ಜಿ ಸಲ್ಲಿಸುವಂತಿಲ್ಲ. ಇದನ್ನು ಡಿಸ್ಕಸ್ ಮಾಡಿದ ಹಾಗೆ ಯಾರು ಎಕ್ಸಾಮ್ ಕೊಟ್ಟಿದ್ದಾರೆ ವೇಟಿಂಗ್ ಫಾರ್ ರಿಸಲ್ಟ್ ಅಂಥವರು ಕೂಡ ಈ ಒಂದು ಅರ್ಜಿ ಸಲ್ಲಿಸಲಿಕ್ಕೆ ಅನುವು ಮಾಡಿಕೊಳ್ಳಲಾಗುವುದಿಲ್ಲ ಎನ್ನುವಂಥದ್ದನ್ನು ಹೇಳ್ತಾ ಇದ್ದಾರೆ. ಅಭ್ಯರ್ಥಿಯು ಸಲ್ಲಿಸುವ ವಿದ್ಯಾರ್ಥಿ ಪ್ರಮಾಣಪತ್ರ ಇನ್ನಿತರ ಮೀಸಲಾತಿ ಪ್ರಮಾಣಪತ್ರಗಳಿಗೆ ಸಂಬಂಧಿಸಿದಂತೆ ಯಾವುದೇ ಗೊಂದಲಗಳು ಇದ್ದಲ್ಲಿ ಸಂಬಂಧಪಟ್ಟ ಪ್ರಾಧಿಕಾರಸ್ಥರು ಗೊಂದಲ ನಿವಾರಣೆ ಮಾಡುವವರೆಗೆ ಅವರ ಆಯ್ಕೆಯನ್ನು ಅಂತಿಮಗೊಳಿಸಲಾಗುವುದಿಲ್ಲ. ಅಭ್ಯರ್ಥಿಗಳು ಆನ್ಲೈನ್ ಅರ್ಜಿಯನ್ನು ಭರ್ತಿ ಮಾಡುವ ಮೊದಲು ವೆಬ್ಸೈಟ್ ನೀಡಿರುವ ವಿವರವನ್ನು, ಪ್ರಕಟವನ್ನು, ಸೂಚನೆಗಳನ್ನು, ವಿಧಾನವನ್ನು ತಿಳಿದುಕೊಳ್ಳುವುದು. ಅಭ್ಯರ್ಥಿ ಅರ್ಜಿಯನ್ನು ಸಮರ್ಪಕವಾಗಿ ತುಂಬದೆ ಅರ್ಜಿಯು ತಿರಸ್ಕೃತವಾದಲ್ಲಿ ಅಥವಾ ಯಾವುದೇ ಸೌಲಭ್ಯದಿಂದ ಅವರು ವಂಚಿತರಾದಲ್ಲಿ ಅದಕ್ಕೆ ಅಭ್ಯರ್ಥಿಗಳೇ ನೇರ ಜವಾಬ್ದಾರರಾಗಿರುತ್ತಾರೆ. ಆಯ್ಕೆ ಸಂಬಂಧಿಸಿದಂತೆ ಅಭ್ಯರ್ಥಿಯು ಯಾವುದೇ
ವಿಧವಾದ ಅಪಪ್ರಚಾರ ಮಾಡುವ ಚಟುವಟಿಕೆಗಳು ತೊಡಗಿಸಿಕೊಂಡಲ್ಲಿ ಯಾವುದೇ ಮುನ್ಸೂಚನೆ ನೀಡದೆ ಅವರನ್ನು ಆಯ್ಕೆಗೆ ಅನರ್ಹಗೊಳಿಸಲಾಗುವುದು. ಪರೀಕ್ಷೆ ಸಂಬಂಧ ಜಾರಿಯಲ್ಲಿರುವ ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರದ ಆದೇಶ ಮಾರ್ಗಸೂಚಿಗಳನ್ವಯ ಯಾವುದೇ ಪರೀಕ್ಷಾ ಅಕ್ರಮ ಚಟುವಟಿಕೆ ಅಂದರೆ ಮಾಲ್ ಪ್ರಾಕ್ಟೀಸ್ ಇದ್ದರೆ ಅಂಥವರುಗಳಿಗೆ ರದ್ದುಗೊಳಿಸಲಾಗುವುದು. ಕಾನೂನಿನ ಕ್ರಮ ಕೂಡ ಜರುಗಿಸಲಾಗುವುದು. ಅಭ್ಯರ್ಥಿಗಳು ಲಿಖಿತ ಪರೀಕ್ಷೆಯಲ್ಲಿ ಗಳಿಸಿದ ಅಂಕಗಳ ಪಟ್ಟಿಯನ್ನು ಕಾರ್ಮಿಕರ ರಾಜ್ಯ ವಿಮಾ ಯೋಜನೆಯ ವೈದ್ಯಕೀಯ ಸೇವೆಗಳು ಇಲಾಖೆ ಹಸ್ತಾಂತರಿಸಲಾಗುವುದು. ತದನಂತರ ಸದರಿ ಇಲಾಖೆಯ ನಿಯಮಾನುಸಾರ ಲಿಖಿತ ಪರೀಕ್ಷೆಯ ನಂತರದ ಎಲ್ಲ ನೇಮಕಾತಿ ಪ್ರಕ್ರಿಯೆಗಳನ್ನು ನಡೆಸಲಾಗುವುದು. ಹೆಚ್ಚಿನ ಮಾಹಿತಿಗಾಗಿ ದೂರವಾಣಿ ಸಂಖ್ಯೆಗಳು: ಮಾಹಿತಿ ಕೇಂದ್ರ 08023460460 10ರಿಂದ ಮುಂಜಾನೆ 6 ಗಂಟೆಯವರೆಗೆ ಸಾಯಂಕಾಲ. ಅಧಿಸೂಚನೆ ಲಿಖಿತ ಪರೀಕ್ಷೆ ಹಾಗೂ ಅಂಕಪಟ್ಟಿಯ ಕುರಿತು ಮಾತ್ರ ಪ್ರಾಧಿಕಾರಕ್ಕೆ ಕರೆ ಮಾಡಬಹುದಾಗಿರುತ್ತದೆ. ದುರ್ನಡತೆ ಗಮನಿಸಿ, ಕೇವಲ ಆನ್ಲೈನ್. ಸೊ ಇಲ್ಲಿ ಏನು ಕೊಟ್ಟಿದ್ದಾರೆ ಸ್ನೇಹಿತರೆ, ಅರ್ಜಿಯಲ್ಲಿ ಮೀಸಲಾತಿಗೆ ಸಂಬಂಧಿಸಿದ ಹಣದಲ್ಲಿ ಉಪಯೋಗಿಸಿದ ಪದಗಳು ಅರ್ಥವನ್ನು ಈ ಕೆಳಕಂಡಂತೆ ಅರ್ಥೈಸಿಕೊಳ್ಳಬೇಕು ಅಂತಂದರೆ: ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ, ಜನರಲ್ ಮೆರಿಟ್, ಶೆಡ್ಯೂಲ್ ಕ್ಯಾಸ್ಟ್, ಕ್ಯಾಟಗರಿ ಎ, ಬಿ, ಸಿ, ಎಸ್ ಟಿ ಅಂದರೆ ಶೆಡ್ಯೂಲ್ ಟ್ರೈಬ್, ಅದರಲ್ಲಿ ಕ್ಯಾಟಗರಿ 1, 2A, 2B, ಆಮೇಲೆ 2B, 3A, 3B, ಎಕ್ಸ್ ಸರ್ವಿಸ್ ಮ್ಯಾನ್, ಎಕ್ಸ್ ಮಿಲಿಟರಿ ಮ್ಯಾನ್, ರೂರಲ್ ಕ್ಯಾಂಡಿಡೇಟ್, ಕನ್ನಡ ಮೀಡಿಯಂ ಸ್ಟೂಡೆಂಟ್, ಪ್ರಾಜೆಕ್ಟ್ ಡಿಸೇಬಲ್ಡ್ ಪರ್ಸನ್, ವುಮನ್ ಕ್ಯಾಂಡಿಡೇಟ್, ಟ್ರಾನ್ಸ್ಜೆಂಡರ್ ಪರ್ಸನ್ ವಿತ್ ಡಿಸೇಬಿಲಿಟಿ. ಕಾರ್ಯನಿರ್ವಾಹಕ ನಿರ್ದೇಶಕರು, ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ. ಸೊ ಇಷ್ಟೆಲ್ಲ ವಿವರ ಇದೆ ಸ್ನೇಹಿತರೆ ಇದರಲ್ಲಿ. ಸೊ ವಿಶೇಷ ಸೂಚನೆ ಲಾಸ್ಟನ್ನು ನೋಡ್ತೀನಿ. ಈ ಅಧಿಸೂಚನೆಯಲ್ಲಿ ತಿಳಿಸಿರುವ ಹುದ್ದೆಗಳ ಸಂಖ್ಯೆ ಮತ್ತು ವರ್ಗೀಕರಣಕ್ಕೆ ಸಂಬಂಧಿಸಿದಂತೆ ನೇಮಕಾತಿ ಪ್ರಾಧಿಕಾರವು ಪರೀಕ್ಷೆ ದಿನಾಂಕಕ್ಕೆ ಮೊದಲು ಬದಲಾವಣೆ ಬಯಸಿದ್ದಲ್ಲಿ ಅಷ್ಟಕ್ಕೆ ಸೀಮಿತವಾಗಿ ಮಾತ್ರ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದಿಂದ ತಿದ್ದುಪಡಿ ಅಧಿಸೂಚನೆಯು ಹೊರಡಿಸಲಾಗುವುದು. ಹಾಗೂ ನೇಮಕಾತಿ ಪ್ರಾಧಿಕಾರ ಯಾವುದೇ ಸೂಚನೆ ಬದಲಾವಣೆಯನ್ನು ಅರ್ಜಿ ಸಲ್ಲಿಸುವ ಕೊನೆಯ 1 ವಾರದೊಳಗೆ ತಿಳಿಸಿದರೆ ಅಭ್ಯರ್ಥಿಗಳ ಅವಗಾಹನೆಗೆ ಪ್ರಕಟಿಸಲಾಗುವುದು. ಸೊ ಸ್ನೇಹಿತರೆ, ದಯವಿಟ್ಟು ಈ ಒಂದು ವಿಡಿಯೋ ರೆಕಾರ್ಡಿಂಗ್ ನಿಮ್ಮ ಫ್ರೆಂಡ್ಸ್ಗಳ ಜೊತೆಗೆ ಶೇರ್ ಮಾಡಿಕೊಳ್ಳಿ ಸ್ನೇಹಿತರೆ. ಸುಮಾರು ಜನ ಇದ್ದಾರೆ, ಆಕಾಂಕ್ಷಿಗಳಿದ್ದಾರೆ, ನಾನು ಗೌರ್ಮೆಂಟ್ ಜಾಬ್ ಮಾಡಬೇಕು ಎನ್ನುವಂಥವರು. ಅಂಥವರುಗಳಿಗೆ ಈ ಒಂದು ವಿಡಿಯೋವನ್ನು ತಲುಪಿಸಿ ಸ್ನೇಹಿತರೆ. ಇಲ್ಲಿ BSc ನರ್ಸಿಂಗ್ ಇಲ್ಲ ಅಥವಾ B ಫಾರ್ಮಸಿ ಇಲ್ಲ ಎನ್ನುವರು ಸುಮಾರು ಜನ ಇದ್ದಾರೆ ಸ್ನೇಹಿತರೆ. ದಯವಿಟ್ಟು ಮೇ ಬಿ ಅಬ್ಜೆಕ್ಷನ್ ಬರ್ತವೆ ಇಲ್ಲ ಅಂತ ಗೊತ್ತಿಲ್ಲ. ಕೆಲವೊಬ್ರು ಹೇಳ್ತಾಯಿದ್ರು ನಾವು ಅಬ್ಜೆಕ್ಟ್ ಮಾಡ್ತೀವಿ ಅನ್ನುವಂಥದ್ದನ್ನು. ಮುಂದೆ ನೋಡೋಣ ಏನು ರಿಸಲ್ಟ್ ಬರುತ್ತೆ. ಎನಿವೇಸ್ ಎಲ್ರಿಗೂ ಇದೊಂದು ಶೇರ್ ಮಾಡಿ ಸ್ನೇಹಿತರೆ. ಎಲ್ಲರೂ ಒಂದು ಎಕ್ಸಾಮ್ ಪ್ರಾಸೆಸ್ಸಲ್ಲಿ ಭಾಗಿಯಾಗಿ ಎಕ್ಸಾಮ್ ಕೊಡಲಿ ಸ್ನೇಹಿತರೆ. ಯಾರು ಮೆರಿಟ್ ಇರ್ತಾರೆ ಅವರುಗಳು ಇದನ್ನು ಸಕ್ಸಸ್ ಅಚೀವ್ ಆಗಬಹುದು ಎನ್ನುತ್ತಾ, ಯಾರಾದರೂ ಹೊಸದಾಗಿ ಬಂದಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯಬೇಡಿ ಸ್ನೇಹಿತರೆ. ಇನ್ನು ಮುಂದೆ ಪ್ರಯತ್ನ ಮಾಡ್ತೀನಿ ಅಟ್ಲೀಸ್ಟ್ ವಾರಕ್ಕೆ ಒಂದಾದರೂ ಈ ಒಂದು ವಿಡಿಯೋವನ್ನು ಮಾಡಿ ನಿಮ್ಮೊಂದಿಗೆ ಹಂಚಲಿಕ್ಕೆ. ಥ್ಯಾಂಕ್ ಯು ಫಾರ್ ವಾಚಿಂಗ್ ನರ್ಸಿಂಗ್ ವೇವ್ಸ್ ಕನ್ನಡ ಯೂಟ್ಯೂಬ್ ಚಾನಲ್.